ಒಬ್ರನ್ನ ರೋಸ್ಟ್ ಮಾಡ್ಬೇಕಾದ್ರೆ ಅವ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಬರೋದು ಸಕ್ಕದಾಗಿ ಕೊಡ್ಬೋದು. ಸೊ ಹೋಗಿದೆ ಅವ್ರ ಆಟ ಶುರು ಮಾಡಿದ್ರು, ಎಲ್ಲ ಎಮೋಷನ್ಗಳು ಗೇಮ್ಸ್ ಅವೇ ಬರ್ತಾರೆ. ಐ ಥಿಂಕ್ ರಾಶಿಗಂತೂ ಸೂಪರ್ ಆಗಿ ಇಂಪ್ಯಾಕ್ಟ್ ಆಯ್ತು. ಸರ್, ಈಗ ದೋ ಯು ಬಿಗ್ ಬಾಸ್ ಕಂಟೆಸ್ಟೆಂಟ್ ಆದ್ರೆ ಸೀಸನ್ 12 ಅಲ್ಲಿ ಯು ಆರ್ ಒನ್ ಆಫ್ ದ ಕಂಟೆಸ್ಟೆಂಟ್ ಎಂಡ್ ಆಫ್ ದ ಡೇ, ಬಟ್ ಸ್ಟಿಲ್ ಆಶೆ ಕೂತು ಅಗೇನ್ ಬಿಗ್ ಬಾಸ್ ನೋಡುವಾಗ ಹೆಂಗ್ ಅನ್ಸುತ್ತೆ? ನೋಡ್ತೀರಾ ಫಸ್ಟ್ ಆಫ್ ಆಲ್ ಎಪಿಸೋಡ್? ನೋಡ್ತಾ ಇಲ್ಲ, ಎಪಿಸೋಡ್ಸ್ ನೋಡ್ತಾ ಇಲ್ಲ. ಪ್ರೋಮೋ ನೋಡ್ತೀನಿ. ಒಂದ್ ಎಪಿಸೋಡ್ ನೋಡಿದೆ, ವೈಲ್ಡ್ ಕಾರ್ಡ್ ರೀಲಾಂಚ್ ಅಂತ ಮಾಡಿದ್ರಲ್ಲ, ಅದ್ ನೋಡಿದೆ. ಬಟ್ ಎಪಿಸೋಡ್ಸ್ ಒಂದು ಸದ್ಯಕ್ಕೆ ನೋಡ್ತಾ ಇಲ್ಲ. ಬಿಕಾಸ್ ನಂಗೇನಂದ್ರೆ ತುಂಬಾ ಕಾಡುತ್ತೆ. ಒಂದ್ ಎಪಿಸೋಡ್ ನೋಡಿದೆ, ರೋಸ್ಟ್ ಅಂತ ಯಾವ್ದೋ ಒಂದ್ ಎಪಿಸೋಡ್ ಮಾಡಿದ್ರು. ರೋಸ್ಟ್ ಮಾಡಕ್ಕೆ ಬರಲ್ಲ ಯಾರಿಗೂ ಅಲ್ಲಿ. ಜೆನ್ಯೂನ್ ಆಗಿ ರೋಸ್ಟ್ ಅಂದ್ರೆ ಅರ್ಥನೇ, ಬಿ ರೋಸ್ಟ್ ಅಂತ ಮಾಡಿದ್ರು. ಅದು ಹಿಂದಿನಲ್ಲೂ ರೋಸ್ಟ್ ಮಾಡಿದ್ರು. ಅಂಡ್ ಅವ್ರುಗಳು ಅದನ್ನ ಹೆಂಗ್ ಚೆನ್ನಾಗಿ ಉಪಯೋಗಿಸ್ಕೊಂಡು ಒಬ್ರನ್ನ ರೋಸ್ಟ್ ಮಾಡ್ಬೇಕಾದ್ರೆ ಅವ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಬರೋದು ಸಕ್ಕದಾಗಿ ಕೊಡ್ಬೋದು. ಮಾತಲ್ಲೇ ಕೊಡುವಂತಹ ಒಂದು ಪರ್ಫೆಕ್ಟ್ ಜಾಗ ಅದು ಬಿ ರೋಸ್ಟ್ ಅಂತ ಬಂದಿದ್ದು. ಅದು ಇಲ್ಲಿ ಬಂದಾಗ ಅವ್ರ ತರ ಆಕ್ಟ್ ಮಾಡೋದು ಅಂದ್ರೆ ಅವ್ರ ಹೆಂಗ್ ಮಾಡ್ತಾರೆ, ಅವ್ರು ಮಿಮಿಕ್ರಿ ಮಾಡಿದ್ರೆ ಅಷ್ಟೇ. ಮಿಮಿಕ್ರಿ ಇಸಂಟ್ ರೋಸ್ಟಿಂಗ್. ರೋಸ್ಟ್ ಅನ್ನೋದಕ್ಕೆ ಒಂದು ಅರ್ಥ ಇದೆ. ಅಂಡ್ ಅಂತ ಒಂದು ಕ್ರೇಜ್ ಅದ್ ನೋಡಿದಾಗ ನಂಗೆ ಉರ್ದೋಗ್ಬಿಡ್ತು. ಅಂದ್ರೆ ನನ್ನ ಫ್ರೆಂಡ್ಸ್ ಜೊತೆ ಇರ್ಬೇಕಾದ್ರೆ ನನ್ನ ಫ್ರೆಂಡ್ಸ್ ತೋರ್ಸೋದು ನೋಡೋ ಮಗ ಇದು. ನಂಗೆ ರೋಸ್ಟಿಂಗ್ ಅಂದ್ರೆ ತುಂಬಾ ಇಷ್ಟ. ಕಾಲೇಜ್ ಡೇಸ್ ಇಂದ ಕಾಂಪಿಟೇಷನ್ ಅದು ಇದು ಎಲ್ಲ ಬಂದಾಗ ಬರ್ಕೊಂಡು ಹೆವಿ ಮುಖ ಕೊಡ್ದಂಗೆ ಹೇಳ್ಬಿಡ್ತಾ ಇದ್ದೆ. ಅಲ್ಲಿ ಅಟ್ಲೀಸ್ಟ್ ಆ ಚಾನ್ಸ್ ಸಿಕ್ಕರೆ ಮುಖ ಕೊಡ್ದಂಗೆ ಹೇಳ್ಬಿಟ್ಟು ಇಲ್ಲ ಮ್ಯಾಮ್ ಆಟ ಅಂತ ಹೇಳ್ಬಿಟ್ಟು ಹಂಗೆ ಎಸ್ಕೇಪ್ ಆಗ್ಬೇಡ ಅಂತ ಆ ತರದ್ ಯೋಚನೆ ಇತ್ತು. ಯಾರು ಬರ್ಕೊಂಡಿರ್ಲಿಲ್ಲ. ಯಾರು ಬರೆಯಕ್ ಒಂದು ಪೆನ್ನು ಪೇಪರ್ ಎಲ್ಲ ಕೊಟ್ಟಿದ್ರು, ಚಾನ್ಸ್ ಕೊಟ್ಟಿದ್ರು, ಸಕ್ಕದಾಗಿ ಬರ್ದಿರ್ಬೋದಿತ್ತು ಅವ್ರಿಗೆ. ಅದೊಂದು ಮಿಸ್ ಮಾಡ್ಕೊಂಡು ರೋಸ್ಟ್ ಅಂದ್ರೆ ಮಿಮಿಕ್ರಿ ಮಾಡಿದ್ರಲ್ಲ, ಇಟ್ ವೆಂಟ್ ಫಾರ್ ಅ ವೇಸ್ಟ್ ಆಫ್ ಟ್ಯಾಲೆಂಟ್ ಅಂತ. ಬಿಕಾಸ್ ಅವ್ರ ತಲೆನಲ್ಲಿ ಐ ಆಮ್ 100% ರೋಸ್ಟ್ ಇರೋದೇ ಒಂದ್ ಅರ್ಥ, ಏನ್ ಮಾಡೋದು ಅಂತ. ಸೊ ಈ ತರ ಸಣ್ಣ ಸಣ್ಣ ವಿಚಾರಗಳು ಇದೆಲ್ಲ ನೋಡಿದಾಗ ಸ್ವಲ್ಪ ನಂಗೆ ಕಾಡಕ್ ಶುರು ಆಗ್ಬಿಡುತ್ತೆ. ನಾನಿದ್ರೆ ಇದ್ ಮಾಡ್ತಾ ಇದ್ದೆ, ಅದ್ ಮಾಡ್ತಾ ಇದ್ದೆ ಅಂತ. ಅದಕ್ಕೆ ಐ ವಾಸ್ ಲೈಕ್, ಓ ಇರಪ್ಪ, ಮೆಂಟಲ್ ಪೀಸ್ ಆಫ್ ಮೈಂಡ್ ಬೇಕು ಸದ್ಯಕ್ಕೆ. ಇರ್ಲಿ, ಇದೆಲ್ಲ ಇರ್ಲಿ, ಆಮೇಲೆ ನೋಡೋಣ, ಆರಾಮಾಗಿ ನೋಡೋಣ. ಸದ್ಯಕ್ಕೆ ನಾನ್ ಸ್ವಲ್ಪ ಮೆಂಟಲಿ ರಿಕವರ್ ಆಗ್ಲಿ, ಪರವಾಗಿಲ್ಲ. ಸೊ ನೀವ್ ಆಚೆ ಬಂದಾದ್ಮೇಲೆ ಸೆಕೆಂಡ್ ವೀಕ್ ಅದು ನಾಮಿನೇಷನ್ಸ್ ಹೋಗಿ ಅದು ಫೈನಲಿಸ್ಟ್ ನಾಮಿನೇಷನ್ ಆಗತ್ತೆ, ಕನ್ವರ್ಟ್ ಆಗತ್ತೆ. ಸೊ ಜನ ಆಚೆ ವೋಟ್ ಮಾಡೋದು ನಾಟ್ ಫಾರ್ ಎಲಿಮಿನೇಷನ್ ಪರ್ಪಸ್ಗೆ, ಅದ್ರ ಬದಲು ಫೈನಲಿಸ್ಟ್ ಅನ್ನುವಂತ ಪಟ್ಟ ಕೊಡೋದಕ್ಕೆ ವೋಟ್ ಮಾಡಿರೋದು ಅನ್ನೋ ತರದ್ ಬರುತ್ತೆ ಸೆಕೆಂಡ್ ವೀಕ್. ಸೊ ಸೆಕೆಂಡ್ ವೀಕ್ ಕೂಡ ಯಾರು ಎಲಿಮಿನೇಷನ್ ಆಗಲ್ಲ. ಸೊ ಥರ್ಡ್ ವೀಕ್ ಅರ್ಧಕ್ಕರ್ಧ ರಿಪ್ಲೇಸ್ಮೆಂಟ್ ಆಗತ್ತೆ ಅಂತ ಹೇಳ್ಬಿಟ್ಟು ಇಬ್ರನ್ನ ಮಾತ್ರ ಆಚೆ ಕಳಿಸಿ 3 ಜನ ಒಳಗ್ ಕಳಿಸ್ಕೊಡ್ತಾರೆ. ಯಾರು ಅಶ್ವಿನಿ ಎಸ್ ಆಚೆ ಬರ್ತಾರೆ, ದೆನ್ ಮಂಜು ಭಾಷಿನಿ ಅವರು ಆಚೆ ಬರ್ತಾರೆ, ಸತೀಶ್ ಇಸ್ ಮಿಡ್ ವೀಕ್. ಸೊ 3 ಜನ ಆಚೆ ಬರ್ತಾರೆ. ಸೊ 3 ಜನ ಒಳಗ್ ಹೋಗ್ತಾರೆ. ಸೊ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸ್ ಬಗ್ಗೆ ನೀವ್ ನೋಡಿದಾಗ ಏನ್ ಅಭಿಪ್ರಾಯ ಅಂತ? ವೆರಿ ಇಂಟ್ರೆಸ್ಟಿಂಗ್ ಕಂಟೆಸ್ಟೆಂಟ್ಸ್. ಅಂದ್ರೆ ರಘು, ಅವ್ರ 3 ಜನರಲ್ಲಿ ಕಂಪೇರ್ ಮಾಡಿದ್ರೆ ರಘು ಇಸ್ ಅನ್ ಇಂಟ್ರೆಸ್ಟಿಂಗ್ ಕ್ಯಾಂಡಿಡೇಟ್. ಯಾಕಂದ್ರೆ ಅವ್ರ ಕೆಲಸ ಆಚೆನೂ ನೋಡಿದೀನಿ. ಕ್ವಾಟ್ಲೆ ಕಿಚನ್ ಅಲ್ಲೆಲ್ಲ ತುಂಬಾ ಚೆನ್ನಾಗಿದೆಲ್ಲ ಮಾಡಿದ್ದಾರೆ. ಒಳ್ಳೆ ವ್ಯಕ್ತಿ. ಅವ್ರಿಗೆ ಹೆಂಗ್ ಆಟ ಆಡ್ಬೇಕು, ಏನ್ ಮಾಡ್ಬೇಕು ಅಂತ ಗೊತ್ತು. ಅಂಡ್ ಆ ಟ್ರೈನಿಂಗು ಅವ್ರು ಮಾಡಿರೋ ಕೆಲಸ ಕೂಡ ಸೂಪರ್. ಸೊ ಹೋಗಿದೆ ಅವ್ರ ಆಟ ಶುರು ಮಾಡಿದ್ರು. ಸೊ ದಟ್ ವಾಸ್ ಗುಡ್. ಅಂದ್ರೆ ಎಲ್ರಿಗೂ ಜನರು ತಲೆನಲ್ಲಿ ಅಶ್ವಿನಿ ಗೌಡ ಅವರು ಅದು ಇದು ಕಾಂಟ್ರವರ್ಸಿ ಇದೆಲ್ಲ ನೋಡ್ತಾ ಇರ್ಬೇಕಾದ್ರೆ ಎಲ್ರಿಗೂ ಯಾರಾದ್ರೂ ಹೇಳಲೇಬೇಕು, ಇವ್ರಿಗೆ ಯಾರಾದ್ರೂ ಬಂದು ಒಂದ್ ಸರಿ ಕೊಡ್ಲೇಬೇಕು, ಸಮ್ಮನ್ ಹ್ಯಾಸ್ ಟು ಡೂ ಸಮಥಿಂಗ್ ಅಂತ ಆ ತರದ್ ಯೋಚನೆ ಇತ್ತು. ಸೊ ಅದೊಂಥರ ಲಿಟ್ರಲಿ ಒಂದು KGF ಇದ್ರ ತರ ಇತ್ತು. ಯಾರಾದ್ರೂ ಬರಲ್ವಾ ಇವ್ಗೆ ಬುದ್ಧಿ ಕಲ್ಸಕ್ಕೆ ಅಂತ ಅನ್ನೋಷ್ಟರಲ್ಲಿ ಅವಾಗ ರಘು ಹೋಗಿದ್ದ ದಿನ ನೀರ್ಗೀರೆಲ್ಲ ಹಾಕ್ಬಿಟ್ಟು ಮಕ್ಕಳು ಕೊಡ್ದಂಗ್ ಬೈದ್ಬಿಟ್ಟು ಅದೆಲ್ಲ ಆಯ್ತು. ಅದ್ ನೋಡಿದಾಗ ತುಂಬಾ ಜನರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತಾ, ಅದಂತೂ ನೋಡಿದೆ ನಾನು ಸೋಷಿಯಲ್ ಮೀಡಿಯಾನಲ್ಲಿ. ತುಂಬಾ ಜನ ಅಪ್ಪ ಕೊನೆಗೂ ಬಿತ್ತಲ್ಲ ಅಂತ ಹೇಳ್ಬಿಟ್ಟು. ಅಂಡ್ ಆ ವೀಕೆಂಡ್ ಸುದೀಪ್ ಸರ್ ಬಂದು ಅವ್ರದೇ ಸ್ಟೈಲ್ ಅಲ್ಲಿ ಅವರು ಇದೆಲ್ಲ ಮಾಡಿದ್ರು. ಸೊ ಐ ಥಿಂಕ್ ರಘು ಇಸ್ ಅ ವೆರಿ ದಿಸ್ ಥಿಂಗ್. ಅಂಡ್ ಉಳ್ಕೊಳ್ಳೋ ವ್ಯಕ್ತಿ ಕೂಡ ಅವರೇ ಅನ್ಸುತ್ತೆ. ಇನ್ನಿಬ್ರು ರಿಷಾ ಅವರು ಸಿಕ್ಕಾಪಟ್ಟೆ ಜೋಶು ಇದೆಲ್ಲ ಅರ್ಥ ಆಗುತ್ತೆ. ಬಟ್ ಅದ್ ಬಿಟ್ಟು ಬೇರೆ ಏನೇನಿದೆ, ಹೆಂಗೆಲ್ಲ ಕಾಂಟ್ರಿಬ್ಯೂಟ್ ಮಾಡ್ಬೋದು ಒಂದು ಮನೆಯಲ್ಲಿ ಅಂತ. ಈಗ ತುಂಬಾ ಜನ ಬರೀ ಜಗಳಾನೇ ಆಡ್ತಾ ಇರ್ತಾರೆ ಇಡೀ ದಿನ, ಅಥವಾ ಇಡೀ ದಿನ ಬರೀ ಇದೇ ಮಾಡ್ತಾ ಇರ್ತಾರೆ. ಅದು ಬಿಟ್ಟು ಬೇರೆ ಬೇರೆ ಏನೇನಿದೆ ಅಂತ ಅದು ಕೂಡ ಕಾಣಿಸ್ಕೊಳ್ಳಿ ಅಂತ. ಅದೊಂದು ಸೂರಜ್, ಐ ಹ್ಯಾವ್ ನಥಿಂಗ್ ಟು ಸೇ. ಜೆನ್ಯೂನ್ಲಿ ಏನೂ ಇಲ್ಲ. ಅದು ಸಿಕ್ಕಾಪಟ್ಟೆ ಪ್ಲಾನ್ಡ್ ಅನ್ಸ್ತು. ಅಂಡ್ ಐ ಡೋಂಟ್ ನೋ ಅದು ವರ್ಕೌಟ್ ಆಗ್ತಿದ್ಯೋ ಇಲ್ವೋ ಗೊತ್ತಿಲ್ಲ. ಹುಡುಗ ನೋಡಕ್ ಒಳ್ಳೆ ಹುಡುಗ ತರ ಕಾಣಿಸ್ತಾನೆ. ಬಟ್ ಗುಡ್ ಲಕ್ ಟು ಹಿಮ್ ಅಷ್ಟೇ. ದಟ್ ಇಸ್ ವಾಟ್. ಸಿ ಅದನ್ನೇ ನಾನು ಕೇಳೋದಕ್ಕೆ ಬಂದೆ. ಅಂಡ್ ಆಚೆ ಜನನು ಅದನ್ನೇ ಹೇಳ್ತಾ ಇರೋದು. ಅಂದ್ರೆ ಹೋಗಿದ್ ಕೂಡಲೇ ಇಟ್ ವಾಸ್ ಜಸ್ಟ್ ಅ ಫನ್ ಟಾಸ್ಕ್ ದಟ್ ಗಿವನ್ ಬೈ ಬಿಗ್ ಬಾಸ್ ಕೊಟ್ಟಿದಂತ ಟಾಸ್ಕ್. ಯಾರು ಫಿಮೇಲ್ ಕಂಟೆಸ್ಟೆಂಟ್ ಕ್ಯೂಟ್ ಆಗಿರ್ತಾರೆ ರೋಸ್ ಕೊಡ್ಬೇಕು ಅಂತ ಜಸ್ಟ್ ಹ್ಯಾಪನ್ ಲೈಕ್ ದಟ್. ಅವ್ರಿಗೆ ಇಷ್ಟ ರಾಶಿಕಾ ಅಂತ ಹೇಳಿ ಕೊಟ್ಟಿದ್ದು.
ಅದಾದ್ಮೇಲೆ ಅದ್ ಹೇಗಾಯ್ತು ಏನು ಅಂತ ಗೊತ್ತಿಲ್ಲ. ಜಸ್ಟ್ 1 week ಅಲ್ಲಿ ದೇವರ್ ಲೈಕ್ ತುಂಬಾ ಕ್ಲೋಸ್ ಆಗ್ತಾರೆ. ಅದನ್ನ ಒನ್ ಕ್ಯಾಟಗರಿ ಆಫ್ ಪೀಪಲ್ ತುಂಬಾ ಇಷ್ಟ ಪಡ್ತಾ ಇದಾರೆ, ಅನದರ್ ಕ್ಯಾಟಗರಿ ಆಫ್ ಪೀಪಲ್ ಇಸ್ ಜಸ್ಟ್ TRP ಲವ್ ಅನ್ನೋ ಒಂದು ವರ್ಡ್ ಉಪಯೋಗಿಸ್ತಾ ಇದಾರೆ. ಇದು TRP ಲವ್ ಅಂತ, ಬಿಕಾಸ್ ಅವ್ರನ್ನ ಡಬಲ್ ಎಲಿಮಿನೇಷನ್ ಅನ್ನೋ ತರದ್ರಲ್ಲಿ ಸ್ಪಂದನ ಹಾಗೆ ರಾಶಿಕಾ ಅವ್ರನ್ನ ಗೇಟ್ ಮುಂದೆ ನಿಲ್ಲಿಸ್ತಾರೆ. ಬಟ್ ಅದ್ ಗೇಟ್ ಓಪನ್ ಆದಾಗ ನೋ ಎಲಿಮಿನೇಷನ್ ಅಂತ ಬೋರ್ಡ್ ಬರುತ್ತೆ. ಅವನು ಓಡ್ ಬಂದು ಹಗ್ ಮಾಡ್ತಾನೆ. ಎಕ್ಸಾಕ್ಟ್ಲಿ. ಸೊ ಆ ಪಾಯಿಂಟ್ ಅಲ್ಲಿ ಜನಕ್ಕೆ ಅನ್ಸುತ್ತೆ ಹೌ ಕಮ್ ಪಾಸಿಬಲ್ ಇನ್ 1 week ಆಚೆ ಪರಿಚಯ ಇಲ್ಲ, ಏನೂ ಇಲ್ಲ. ಅಂಡ್ ಹೆಂಗೆ ಅಂತ ಕೆಲವು ಜನ ಹೇಳ್ತಾ ಇದಾರೆ, ಲೈಕ್ ಇಲ್ಲ 24/7 ನಾವು ಒಟ್ಟಿಗೆ ಇದ್ದಾಗ, ಒಂದೇ ಮನೆಯಲ್ಲಿ ಇದ್ದಾಗ, ಅಥವಾ ಅವ್ರ ಜೊತೆ ಕಂಪ್ಲೀಟ್ ಆಗಿ ನಾವು ಕಾನ್ವರ್ಸೇಷನ್ ಮಾಡಿದಾಗ ಆ ಫೀಲಿಂಗ್ಸ್ ಬೆಳೆಯೋದು ಸಹಜ ಅಂತಾರೆ. ದಟ್ ಈಸ್ ಆಲ್ಸೋ ವಿ ಕ್ಯಾನ್ ಅಗ್ರಿ. ಎಂಡ್ ಆಫ್ ದ ಡೇ ಇನ್ನೊಂದ್ ಏನಾಗುತ್ತೆ, ಗೇಮ್ ಶೋ ಅನ್ನೋ ಪರ್ಪಸ್ ಅಲ್ಲಿ ನೋಡಿದಾಗ ಹೌ ಕಮ್ ಫಾರ್ 1 week ಅಲ್ಲೇ ಅನ್ನೋ ತರನು ಬರುತ್ತೆ. ಎಲ್ಲ ಗೇಮ್ ಶೋಗೆ ನಡೀತಾರೆ, ಎಲ್ಲ ಎಮೋಷನ್ಗಳು ಗೇಮ್ ಶೋಗೆ ಬರ್ತಾರೆ. ಅದೊಂದು ಅರ್ಥ ಮಾಡ್ಕೊಂಡ್ಬಿಡಿ. ಯಾವುದೇ ಪ್ರೀತಿ 1 ವಾರದಲ್ಲಿ ಹುಟ್ಟಲ್ಲ. ಕ್ರಶ್ ಆಗಬಹುದು, ಸರಿ, ಐ ಅಂಡರ್ಸ್ಟ್ಯಾಂಡ್, ಕ್ರಶ್ ಅದೆಲ್ಲ ಇರುತ್ತೆ, ಮಾತುಕತೆ ಅದೆಲ್ಲ ಇರುತ್ತೆ. ಬಟ್ ಕ್ಲೋಸ್ನೆಸ್ ಅನ್ನೋದು ಪಟ್ಟಂತ 1 ವಾರದಲ್ಲಿ ಆಗಲ್ಲ. ಐ ಆಮ್ ಜಸ್ಟ್ ವೆರಿ ಆನೆಸ್ಟ್ಲಿ ಸೇಯಿಂಗ್, ನಾನು ಅದೇ ಮನೇಲೆ ಇದ್ದೆ, ಪ್ರಾಬ್ಲಿ ಒಂದು 2-3 ವಾರ ಇದ್ದಾಗ. ಈಗ ಮ್ಯಾಮ್ ಎಷ್ಟೋ ಎಕ್ಸಾಂಪಲ್ಗಳು, ಉದಾಹರಣೆಗೆ ಅರವಿಂದ್ KP ದಿವ್ಯಾ ಹುಡುಗ ಫಸ್ಟ್ 2-3 weeks ಅವ್ರು ಸರಿ ಮಾತಾಡಿಸ್ತಾನೆ ಇರೋದಿಲ್ಲ, ಆಮೇಲೆ ಸ್ಲೋಲಿ ಮಾತಾಡಿಸಕ್ಕೆ ಶುರು ಮಾಡಿದ್ರು. ಹೋಗ್ತಾ ಹೋಗ್ತಾ ಲಾಸ್ಟ್ ಅಲ್ಲಿ ಅವ್ರು ಕ್ಲೋಸ್ ಆಗಿದ್ದು, ಅಷ್ಟು ಕ್ಲೋಸ್ ಆಗಿದ್ದು ಅಲ್ವಾ. ಅದೊಂದು ಜೆನ್ಯೂನ್ ಗ್ರಾಫ್. ಸೊ ಹಿಂಗೆ ಫಸ್ಟ್ ವೀಕ್ ಅಲ್ಲೇ ಹಿಂಗ ಆಗೋದಾಗ ನಾವೆಲ್ಲ ಮನುಷ್ಯರು ನೋಡಿದಾಗ ನಮ್ಗೆ ಅನ್ಸುತ್ತಪ್ಪ, ಹೆಂಗುರು ಹೆಂಗಿದೆಲ್ಲ ಆಗಿದೆ ಅಂತ. ನಮ್ ಪರ್ಸನಲ್ ಲೈಫ್ ಗಳಲ್ಲಂತೂ ಆಗಿಲ್ಲ ಇದೆಲ್ಲೋ. ಸೊ ಕಂಪ್ಲೀಟ್ಲಿ ಗೇಮ್ ಶೋಗೋಸ್ಕರ ಇದು ಮಾಡಿರುವಂತದ್ದು ಒಂದು ಪ್ಲಾನ್ ಅನ್ನೋಂಥದ್ದು ಆ ತರ ಕಾಣಿಸ್ಕೊಳ್ಳುತ್ತೆ, ಅಷ್ಟೇ ಎದ್ದು ಕಾಣಿಸ್ಕೊಳ್ಳುತ್ತೆ. ಸೊ 2 ಕಡೆನೂ ಅರ್ಥ ಆಗುತ್ತೆ. ಜನ ಇಫ್ ದೇ ಸಪೋರ್ಟ್ ದೆಮ್, ದೇ ಆರ್ ಅ ಕ್ಯೂಟ್ ಕಪಲ್ ಅಂದ್ರೆ ಹೌದು, ದೇ ಆರ್ ಅ ಕ್ಯೂಟ್, ನೋಡಕ್ ಆಕ್ಚುಲಿ ಕ್ಯೂಟ್ ಆಗಿದ್ದಾರೆ ಇಬ್ರು. ಇನ್ನೊಂದ್ ಕಡೆ ಅದು ವರ್ಕೌಟ್ ಆಗಲ್ಲ ಅಂದ್ರೆ ನೀವ್ ಹೇಳ್ತಾ ಇರೋದು ನಿಜ, ನೀವು ನೋಡ್ತಾ ಇರೋದು ನಿಜ. ಸೊ ಎರಡೂ ಸೈಡ್ ಕೂಡ ವ್ಯಾಲಿಡ್ ಅಂತ. ಬಟ್ ಬೆಸ್ಟ್ ಪಾರ್ಟ್ ಏನು ಅಂದ್ರೆ ನಾವ್ ಈ ರೀತಿ ಚರ್ಚೆ ಮಾಡೋದು, ಡಿಸ್ಕಷನ್ ಮಾಡೋದು, ಅಥವಾ ಇದ್ರ ಬಗ್ಗೆ ಎಂಗೇಜ್ ಮಾಡ್ತಾ ಕಮೆಂಟ್ಸ್ ಮಾಡೋದು, ಇದೆಲ್ಲ ಅದು ವರ್ಕೌಟ್ ಆಗುತ್ತೆ ಶೋಗೆ. ಜನ ಒಂದ್ ಶೋ ಬಗ್ಗೆ ಒಳ್ಳೇದ್ ಮಾತಾಡ್ತಿದಾರೆ, ಕೆಟ್ಟದ್ ಮಾತಾಡ್ತಿದಾರೆ, ಹೆಂಗ್ ಮಾತಾಡಿದ್ರು ಪಬ್ಲಿಸಿಟಿ. ಸೊ ಅದು ವರ್ಕೌಟ್ ಆಗುತ್ತೆ ಆ ತರದ್ದು ಅಂತ. ಅಂಡ್ ಆ ರೀತಿ ಈ ಸೀಸನ್ ಅಲ್ಲಿ ತುಂಬಾ ವರ್ಕೌಟ್ ಆಗಿದೆ. ಬಿಕಾಸ್ ಒಬ್ಬೊಬ್ರು ಒಂದೊಂದ್ ಸ್ಟೈಲ್. ಈಗ ಅಶ್ವಿನಿ ಗೌಡ ಅವ್ರ ಬಗ್ಗೆ ತುಂಬಾ ಚರ್ಚೆ ನಡೆಯುತ್ತೆ, ಯಾಕೆ ಅವ್ರು ಆ ತರ, ಯಾಕೆ ಅವ್ರು ಈ ತರ ಅಂತ ಹೇಳ್ಬಿಟ್ಟು ತುಂಬಾ ಯೋಚನೆ ಮಾಡ್ತಾರೆ. ಕೆಲವು ಜನ ಕೇಸ್ ಹಾಕಿರೋದು ಅದು ಇದೆಲ್ಲ ಮಾಡ್ತಾರೆ. ಬಟ್ ಆಲ್ ಆಫ್ ದಟ್ ಇಸ್ ಸ್ಟಿಲ್ ಎಂಗೇಜ್ಮೆಂಟ್. ಅದಿನ್ನೂ ಓಡ್ತಾ ಇದೆ, ಜನ ಶೋ ಬಗ್ಗೆ ಮಾತಾಡ್ತಾ ಇದಾರೆ. ಟ್ರೂ. ಅಂಡ್ ಆಲ್ಸೋ ಅದೇ ಎಲ್ರು ಹೇಳಿದ್ದಾರೆ, ರಾಶಿಕಾ ಅವ್ರ ಬಗ್ಗೆ ಮಾತೇ ಇರ್ಲಿಲ್ಲ. ಆಫ್ಟರ್ ಸೂರಜ್ ಆದ್ಮೇಲೆ ಹೂ ಇಸ್ ರಾಶಿಕಾ ಅನ್ನೋದು ಗೊತ್ತಾಗ್ತಾ ಇದೆ. ಸ್ಕ್ರೀನ್ ಮೇಲೆ ಬರ್ತಾ ಇರೋದು ಆಫ್ಟರ್ ಸೂರಜ್ ಬಂದ್ಮೇಲೆ ಅನ್ನೋ ತರದ್ ಒಂದಷ್ಟಿದೆ. ಸೊ ಹೌ ಸೂರಜ್ ಇಂಪ್ಯಾಕ್ಟ್ ರಾಶಿಕಾ ಅನ್ನೋದು ಇಲ್ಲಿ ಬರುತ್ತೆ. ಸೊ ಸೂರಜ್ ಅವರು ಆಬ್ವಿಯಸ್ಲಿ ಹ್ಯಾಂಡ್ಸಮ್ ಇದಾರೆ, ಹೆಣ್ಮಕ್ಳಿಗೆ ತುಂಬಾ ಇಷ್ಟ ಆಯ್ತು. ಅಂಡ್ ಆಲ್ಸೋ ಹಿಸ್ ಡಿಸಿಷನ್ ಮೇಕಿಂಗ್ ತಗೊಂಡಿದ್ದು ಯಾಕೆ ಅಂತಂದ್ರೆ ಆಸ್ ಅ ಟೀಮ್ ಕ್ಯಾಪ್ಟನ್ ಆಗಿ, ಇಲ್ಲ ಟೀಮ್ ಜೊತೆ ಹೋರಾಡ್ತೀನಿ ಅನ್ನೋದು ಬಂದಾಗ ಸ್ಟುಡ್ ಫಾರ್ ಅ ಟೀಮ್. ಎಂಡ್ ಆಫ್ ದ ಡೇ ಅದು ವರ್ಕೌಟ್ ಆಯ್ತು ಸೂರಜ್ಗೆ. ಸೊ ಅದೆಲ್ಲ ಒಂದ್ ಕಡೆ ಇಂಪ್ಯಾಕ್ಟ್ ಆಗ್ತಾ ಇದೆಯಾ ಅನ್ನೋ ತರದ್ದು ಒಂದು ಪ್ರಶ್ನೆ. ಐ ಥಿಂಕ್ ರಾಶಿಗಂತೂ ಸೂಪರ್ ಆಗಿ ಇಂಪ್ಯಾಕ್ಟ್ ಆಯ್ತು. ಖುಷಿನೇ ಅವಳು ಕಾಣಿಸ್ಕೊಳ್ಳೋದು. ಬಿಕಾಸ್ ಐ ಥಿಂಕ್ ನಮ್ಮೆಲ್ಲರ ಜೊತೆ ಫಸ್ಟ್ ವೀಕ್ ಅಲ್ಲಿ ಅವಳು ಅಷ್ಟು ಕಾಣಿಸ್ಕೊಂಡಿರ್ಲಿಲ್ಲ. ಸೊ ಇಟ್ಸ್ ಗುಡ್ ದಟ್ ಶಿ ಸೀನ್. ಬಟ್ ಆ ತರದೊಂದು ವಿಸಿಬಿಲಿಟಿ ಬರ್ತಾ ಇರ್ಬೇಕಾದ್ರೆ ನಾವು ಏನ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಆ ತರದೊಂದು ಲೈಮ್ ಲೈಟ್ ಬರ್ತಾ ಇದೆ. ಎಲ್ಲರೂ ನಮ್ ಬಗ್ಗೆ ಮಾತಾಡ್ತಾ ಇದಾರೆ ಮನೆಯಲ್ಲಿ ಎಲ್ಲರೂ ನಮ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ಕ್ಯಾಮ್ರಾನು ನಮ್ಮನ್ನೇ ನೋಡ್ತಾ ಇದೆ ಅಂತ. ವೆರಿ ಸಿಂಪಲ್, ಅದನ್ನ ಅರ್ಥ ಮಾಡ್ಕೋಬೇಕು. ಸೊ ಆ ತರದೊಂದು ಲೈಮ್ ಲೈಟ್ ಬಂದಾಗ ಲವ್ ಇದೆಲ್ಲ ಓಕೆ ಗ್ರೇಟ್. ಅದ್ರ ಜೊತೆ ನೆಕ್ಸ್ಟ್ ಬೇರೆ ಇನ್ನೇನೇನ್ ಮಾಡ್ಬೋದು, ಯಾವ ತರ ಸ್ಟ್ರಾಟಜಿ ಮಾಡ್ಬೋದು, ಹೆಂಗೆಲ್ಲ ಪ್ಲಾಟ್ ಮಾಡ್ಬೋದು, ಹೆಂಗೆಲ್ಲ ಪ್ಲಾನ್ ಮಾಡ್ಬೋದು ಅಂತ. ಸೊ ಹಂಗೂ ಅವ್ರು ಯೋಚನೆ ಮಾಡ್ಬೋದು. ಸೊ ದೇರ್ ಆರ್ ಮೆನಿ ಅದರ್ ಆಪ್ಷನ್ಸ್. ಐ ಮೀನ್ ಇದು ಆಸ್ ಅನ್ ಆಡಿಯನ್ಸ್ ನಾನು ಕುತ್ಕೊಂಡು ನೋಡಿ ಯೋಚನೆ ಮಾಡಿದಾಗ ನನಗೂ ಕೂಡ ಅನ್ಸಿದ್ದು ಅಂದ್ರೆ, ನಾನು ಅಕಸ್ಮಾತ್ ಆಸ್ ಅ ಕಂಟೆಸ್ಟೆಂಟ್ ನೋಡ್ಬೇಕಂದ್ರೆ, ನಾನು ಅಕಸ್ಮಾತ್ ಇನ್ನೊಂದು 1 ಅಥವಾ 2 ವಾರದಲ್ಲಿ ಇದ್ದು ನನಗೆ ಆ ತರದ ಒಂದು ಸಿನಾರಿಯೋ ಬಂದಿದ್ರೆ, ಫಾರ್ ಎಕ್ಸಾಂಪಲ್ ನಾನು ಯಾವ್ದಾದ್ರು ಹುಡುಗಿಗೆ ಒಂದು ರೋಸ್ ಕೊಟ್ಟು ಆ ಹುಡುಗಿ ಜೊತೆ ಕಾನ್ವರ್ಸೇಷನ್ ಶುರು ಆದ್ರೆ, ಅಲಾಂಗ್ ವಿತ್ ದಟ್ ಬೇರೆ ಇನ್ನೇನೇನ್ ಮಾಡಬಹುದು ಜೊತೆನಲ್ಲಿ, ಅದ್ರ ಜೊತೆ ಬೇರೆ ಇನ್ನೇನೇನ್ ಮಾಡಬಹುದು ಅಂತ ಆ ರೀತಿ ಯೋಚನೆ ಮಾಡ್ತಾ ಇದ್ದೆ. ಸೊ ಐ ಥಿಂಕ್ ಶಿ ಶುಡ್ ಬಿ ಸೀನ್ ಮೋರ್ ಇನ್ ಅದರ್ ಥಿಂಗ್ಸ್ ಆಲ್ಸೋ. ಅಂಡ್ ಐ ಥಿಂಕ್ ಮಾಡ್ತಿದ್ದಾರೆ ಅವರು, ಟಾಸ್ಕ್ ಅಲ್ಲಿ ಇದಾರೆ. ಬಟ್ ಎಂಡ್ ಆಫ್ ದ ಡೇ ನೀವ್ ಹೇಳ್ದಂಗೆ ಪರ್ಸನಾಲಿಟಿ ಅಂತ ಬಂದಾಗ ಆ ಕ್ರೈಟೀರಿಯಾದಲ್ಲಿ ಏನೇನ್ ಮಾಡ್ತೀವಿ ಅದು ಇಂಪಾರ್ಟೆಂಟ್ ಆಗುತ್ತೆ. ಟಾಸ್ಕ್ ಅಂತ ಬಂದಾಗ ರಾಶಿಕಾ ಇಸ್ ಡೂಯಿಂಗ್ ರಿಯಲಿ ವೆಲ್, ಅದ್ರ ಬಗ್ಗೆ ನೋ ಕ್ವೆಶನ್ಸ್. ಸೊ ಅಲ್ಲಿ ಹುಡುಗಿರಲ್ಲಿ ಮೇ ಬಿ ಶಿ ಇಸ್ ಸ್ಟ್ರಾಂಗೆಸ್ಟ್ ಸದ್ಯಕ್ಕೆ, ಆಚೆಯಿಂದ ನೋಡುವಾಗ ಅಲ್ಲಿ ಒಳಗೆ ಹೇಗೆ ಗೊತ್ತಿಲ್ಲ. ಬಟ್ ನೀವ್ ಹೇಳ್ದಂಗೆ ಸದ್ಯಕ್ಕೆ ಟ್ರೂ. ಸೊ ಪರ್ಸನಾಲಿಟಿ ಕ್ರೈಟೀರಿಯಾ ಬಗ್ಗೆ ಯೋಚನೆ ಮಾಡಿದಾಗ ಸಮ್ ಕ್ವೆಶನ್ಸ್ ಬರುತ್ತೆ, ಹೌ ಹೇಗೆ ಏನು ಅಂತ. ಬಿಕಾಸ್ ಜಗಳಗಳಾಗೋದಾಗಿರ್ಬೋದು, ಅಥವಾ ರಕ್ಷಿತ್ ಅವರೊಟ್ಟಿಗೆ ಮಾತಾಡೋ ರೀತಿಗಳಾಗಿರ್ಬೋದು, ಹಿಂಗೆ. ಸೊ ಇದು ರಾಶಿಕಾ ಅವ್ರ ಬಗ್ಗೆ. ನೀವು ಒಂದೀಗ ಪ್ರಶ್ನೆ ಎತ್ತಿದ್ರಿ, ದಟ್ ನನ್ಗೇನಾರ ಆ ಸೆನರಿಯೋ ಕ್ರಿಯೇಟ್ ಆಗಿದ್ರೆ ನಾನು ಇನ್ನೂ ಬೆಟರ್ ಆಗಿ ಏನೋ ಮಾಡಕ್ ಟ್ರೈ ಮಾಡ್ತಾ ಇದ್ದೆ ಆ ಜೋಡಿ ಜೊತೆ ಅಂತ. ಕೆಲವೊಂದು ಇಂಟರ್ವ್ಯೂಸ್ ಎಲ್ಲ ನೀವು ಸ್ಪಂದನ ಮೇಲೆ ಕ್ರಶ್ ಇತ್ತು ಅಂತೆಲ್ಲ ಹೇಳಿರೋದುಂಟು. ಸೊ ಅದ್ರ ಬಗ್ಗೆ ಮಾತಾಡೋಣ ಅಂತ.
ಅಲ್ಲ ಸೊ ಅವ್ರ ಜೋಡಿಯಾಗಿ ಜಂಟಿಯಾಗಿ ಸಿಗ್ತಾ ಇದ್ರೆ ಮೇ ಬಿ 100 days ಗ್ಯಾರಂಟಿ ಆಗ್ತಿತ್ತು. ಮೇ ಬಿ ಇಮ್ಯಾಜಿನ್ ಮಾಡಿ ಅಕಸ್ಮಾತ್ ಕರಿಬಸಪ್ಪ ಅವ್ರು ಯಾರು ನಂಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ನಮ್ಮೂರ್ ಜನರನ್ನ ಕಳಿಸ್ಬಿಟ್ಟು ಹಾಗೂ ಆಗ್ತಾ ಇತ್ತು. ಬಟ್ ಇಲ್ಲ, ವಿಧಿ ಆಟನೇ ಬೇರೆ. ಬಟ್ ಏನಕ್ಕೆ ಅವ್ರಂದ್ರೆ ತುಂಬಾ ಇಷ್ಟ ಅಂದ್ರೆ ನಂಗೆ ಈ ಜಂಟಿ ಇದೆಲ್ಲ ಸ್ವಲ್ಪ ಒದ್ದಾಡ್ತಾ ಇದ್ದೆ ನಾನು. ಅಯ್ಯೋ ಹೆಂಗೂರು ಅರ್ಥ ಮಾಡೋದು, ಯಪ್ಪಂಗೆ ಮಾತಿದ್ರೆ ಡೈಲಾಗ್ ಹೊಡಿತಾನೆ, ಆಡೋದು ಕಾಪಿರೈಟ್ ಬೇರೆ ಆಗುತ್ತೆ, ಹಾಡು ಹಾಕಲ್ಲ ಅವರು ಅಂತ ಹೇಳ್ಬಿಟ್ಟು ಈ ತರದ ಯೋಚನೆಗಳು ತಲೆನಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಕಟ್ ಆಫ್ ಮಾಡ್ಬಿಡೋದು. ಎಲ್ಲೊಂದ್ ಜಗಳ ನಡೀತಾ ಇದ್ರೆ ಎಳೆದ್ಬಿಟ್ಟು ಬೇಡ ಬ್ರದರ್ ಅಲ್ಲಿ ಹೋಗ್ಬೇಡಿ, ಅದ್ ನೆಗೆಟಿವಿಟಿ ಕಾಣಿಸ್ಕೋಬಾರ್ದು ಅಂತೆಲ್ಲ ಎಳೆದ್ಬಿಡೋದು, ಅದೆಲ್ಲ ಮಾಡ್ತಾ ಇರ್ಬೇಕಾದ್ರೆ ನನಗೆ ಸ್ವಲ್ಪ ಬೇಜಾರಾಗ್ಬಿಡ್ತಾ ಇತ್ತು, ಯಾಕೆ ಹಿಂಗ್ ಆಗ್ತದೆ ಅಂತೆಲ್ಲ ಹೇಳ್ಬಿಟ್ಟು. ಅವಾಗ ಅವಳು ಫಸ್ಟ್ ಡೇ ಇಂದ ನೋಡ್ಕೊಂಡ್ ಬರ್ತಾ ಇದ್ದಾಳೆ. ಅಂದ್ರೆ ಲಿಟರಲಿ ಶಿ ವಾಸ್ ಆನ್ ಸ್ಟೇಜ್ ಇದಾದಾಗ, ನಮ್ದು ಜಂಟಿ ಇದೆಲ್ಲ ಆದಾಗ. ಸೊ ಒಂದ್ 2-3 days ಆದ್ಮೇಲೆ ನಂಗೆ ಐ ನೋ ವಾಟ್ ಇಸ್ ಹ್ಯಾಪ್ನಿಂಗ್ ಅಂತ ಹೇಳ್ಬಿಟ್ಟು ಅವತ್ತೊಂದು ಕಾನ್ವರ್ಸೇಷನ್ ಆಯ್ತು ನಮ್ಮಿಬ್ರ ನಡುವೆ. ಅಂಡ್ ಅವಳು ಹೇಳೋದು, ಇಲ್ಲ ಮಾಳು ಜೊತೆ ಸ್ವಲ್ಪ ಕಷ್ಟ ನಂಗೆ, ನಾನು ಸ್ವಲ್ಪ ಟ್ರೈ ಮಾಡ್ತಾ ಇದ್ದೇನೆ, ನಾನ್ ಸ್ಟೈಲ್ ಬೇರೆ ಅವ್ನ್ ಸ್ಟೈಲ್ ಬೇರೆ, ಬಟ್ ಇಬ್ರು ಒಂಥರ ಪರ್ಫಾರ್ಮರ್ಸ್ ತರಾನೆ ಅವ್ರಿದ್ರಲ್ಲಿ. ನಮ್ಮಲ್ಲಿ ಐ ಅಂಡರ್ಸ್ಟ್ಯಾಂಡ್, ನೀನ್ ತುಂಬಾ ಟ್ರೈ ಮಾಡ್ತಿದ್ಯಾ, ಬಟ್ ಅವ್ರ ಸ್ಟೈಲೇ ಬೇರೆ ಇದೆ, ಅವ್ರು ರೆಸ್ಪಾಂಡ್ ಮಾಡೋ ರೀತಿನೇ ಬೇರೆ ಇದೆ ಅಂತೆಲ್ಲ ಹೇಳ್ಬಿಟ್ಟು ಈ ರೀತಿ ಅರ್ಥ ಮಾಡ್ಕೊಂಡಾಗ ಜೆನ್ಯೂನ್ ಆಗಿ ಏನು ಅಂದ್ರೆ ಆ ಮನೆಯಲ್ಲೇ ಹೇಳೋರು ಜಾಸ್ತಿ, ಕೇಳಿಸ್ಕೊಳ್ಳೋರು ಕಮ್ಮಿ. ಸೊ ಆತರ ಕೇಳಿಸ್ಕೊಳ್ಳೋರು ಸಿಕ್ಕಿದಾಗ ಫಸ್ಟ್ ಒಂದು ಅಭಿಮಾನ ಬರುತ್ತೆ, ಒಂದು ರೆಸ್ಪೆಕ್ಟ್ ಬರುತ್ತೆ, ಸೇಯಿಂಗ್ ದಟ್ ಮಾತ್ ಕೇಳಿಸ್ಕೊಂತಿದಾರೆ, ನಂಗೋಸ್ಕರ ಮಾತಾಡ್ತಾ ಇದ್ದಾರೆ, ಎಲ್ರು ನಾನು ಮಾತಾಡೋದಾದ್ರೆ ನೀನು ನಿಂದೇನ್ ಕತೆ ಅಂತ ಹಂಗ್ ಮಾತಾಡ್ತಿದ್ದಾರೆ ಅಂತ ಆ ರೀತಿ ಅಭಿಮಾನ ಬೆಳೀತು. ಅಂಡ್ ಹೋಗ್ತಾ ಹೋಗ್ತಾ ವಿ ಬಿಕೇಮ್ ಗುಡ್ ಫ್ರೆಂಡ್ಸ್. ಆ ಗುಡ್ ಇದ್ರಲ್ಲಿ ಜೆನ್ಯೂನ್ ಆಗಿ ನೋಡಕ್ ಸಿಕ್ಕಾಪಟ್ಟೆ ಕ್ಯೂಟ್ ಆಗಿ ಬೇರೆ ಕ್ರಶ್ ಅಂತೆಲ್ಲ ಹೇಳಿ ಅವ್ರಿಗೆ ಹೇಳಿದ್ದೆ, ನಾನು ವ್ಯಕ್ತಪಡಿಸಿದ್ದೆ. ಅಂದ್ರೆ ಇನ್ನು ವೆರಿ ರೇಡಿಯೋನಲ್ಲಿ ಯಾವ ಸ್ಟೈಲ್ ಮಾತಾಡ್ತೀನಿ ಆ ಸ್ಟೈಲ್ ನನ್ ಜೊತೆ ಮಾತಾಡು ಅಂತೆಲ್ಲ ಹೇಳಿದಾಗ ನಾನು ಒಂದ್ಸಲ ಹೇಳಿದ್ದೆ ಅವ್ರಿಗೆ, ಹೌದು ನಿಮ್ಗೆ ಕ್ರಶ್ ಬುಷ್ ಡುಶ್ ಎಲ್ಲ ಆಗಿದೆ ಅಂತೆಲ್ಲ ಹೇಳ್ಬಿಟ್ಟು ಅದೆಲ್ಲ ವ್ಯಕ್ತಪಡಿಸಿದೆ. ಜನ ಟೀಸ್ ಎಲ್ಲ ಮಾಡಕ್ ಶುರು ಮಾಡಿದ್ರು. ಸೊ ಅದೆಲ್ಲ ನಡೀತಾ ಇತ್ತು. ಬಟ್ ವೆರಿ ನೈಸ್ ಪರ್ಸನ್, ವೆರಿ ವಂಡರ್ಫುಲ್ ಪರ್ಸನ್. ಅಂದ್ರೆ ಜೆನ್ಯೂನ್ ಆಗಿ ಲವ್ ಎಲ್ಲ ಏನ್ ಆಗಲ್ಲ, ಅಂದ್ರೆ ಪಪ್ಪಿ ಕ್ರಶ್ ಅಂತ ಹೇಳ್ತಾರೆ, ಆ ತರ ಶುರು ಆಗಿತ್ತು. ಆದ್ರೆ ಐ ಡೋಂಟ್ ಮೀನ್ ಟು ಡಿಮೀನ್, ಅವ್ರ ಫ್ಯಾನ್ಸ್ ಇರ್ತಾರೆ, ಅವ್ರ ಫ್ಯಾಮಿಲಿ ಇರ್ತಾರೆ, ಕೆಟ್ಟ ರೀತಿನಲ್ಲಿ ಹೋಗ್ಬಾರ್ದು ಅಷ್ಟೇ ಮೆಸೇಜ್. ಜೆನ್ಯೂನ್ಲಿ ಒಳ್ಳೆ ಹುಡುಗಿ ಅದು. ಸೊ ಅದಕ್ಕೆ ನಂಗೆ ಇಷ್ಟ ಆಯ್ತು. ಬಟ್ ಇನ್ ಕೇಸ್ ಸ್ಪಂದನ ಅವ್ರು ನಿಮ್ ಒಟ್ಟಿಗೆ ಬಂದಿದ್ರೆ ನಿಮ್ದು ಏನೇನ್ ಗೇಮ್ ಪ್ಲಾನ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ರಿ? ಐ ಥಿಂಕ್ ಫಸ್ಟ್ ನಮ್ಮನ್ನ ನಾವು ತುಂಬಾ ಎಕ್ಸ್ಪ್ಲೋರ್ ಮಾಡ್ಕೊಂತಾ ಇದ್ವಿ, ಮಾತು ಅರ್ಥ ಮಾಡ್ಕೊಂಡು ಇದೆಲ್ಲ ಎಕ್ಸ್ಪ್ಲೋರ್ ಮಾಡ್ಕೊಂತಾ ಇದ್ವಿ. ಇನ್ನೊಂದು ಏನು ಅಂದ್ರೆ ನನ್ನ ಮತ್ತೆ ಅವಳ ಯೋಚನೆಗಳು ತುಂಬಾ ಸಿಮಿಲರ್ ಇದೆ. ಅಂದ್ರೆ ತುಂಬಾ ಜಾಗಗಳಲ್ಲಿ ಕೆಟ್ಟ ರೀತಿನಲ್ಲಿ ಕಮೆಂಟ್ ಮಾಡಿದಾಗ, ಈಗ ತುಂಬಾ ಕಾಮನ್ ಆಗಿ ಹೆಣ್ಮಕ್ಳ ಮೇಲೆ ಕಮೆಂಟ್ ಮಾಡೋದು ಜಾಸ್ತಿ. ಅಂದ್ರೆ ಹುಡುಗಿಯಿಂದ ಆಗಲ್ಲ, ಹುಡುಗಿ ಈ ಟಾಸ್ಕ್ ಮಾಡಕ್ಕಾಗಲ್ಲ, ಹುಡುಗಿರ್ ಇದ್ ಮಾಡಕ್ಕಾಗಲ್ಲ, ಅದ್ ಮಾಡಕ್ಕಾಗಲ್ಲ. ನನ್ ಚಿಕ್ಕ ವಯಸ್ಸಿನ ಒಂಥರ ಅದು ಟ್ರಿಗರ್. ಆ ರೀತಿ ಹೆಣ್ಮಕ್ಳು ಮೇಲೆ ಬಗ್ಗೆ ಹಿಂಗ್ ಮಾತಾಡಿದಾಗ, ಇವ್ರ ಕೈಯಿಂದ ಆಗಲ್ಲ, ಶಿ ಇಸ್ ಇನ್ಕೇಪಬಲ್ ಅಂತ ಹೇಳಿದಾಗ ನಂಗೆ ಅದ್ ಬೈದ್ ಬಿಡಿದೀನಿ, ಜಗಳ ಬಿಡಿದೀನಿ ಎಲ್ಲ ಕಡೆ. ಸೊ ಒಂದ್ಸಲ ಇದೇ ರೀತಿ ಒಂದು ಕಮೆಂಟ್ ಬಂದಾಗ, ಸ್ಪಂದನಾಗ ಕಮೆಂಟ್ ಬಂದಾಗ, ನಾನ್ ಸ್ಪಂದನ ಜೊತೆ ಕುತ್ಕೊಂಡ್ ಮಾತಾಡ್ತಾ ಇರ್ಬೇಕಾದ್ರೆ, ನೀನ್ ಏನಕ್ಕೆ ಸುಮ್ಮನಿದ್ದೆ, ನೀನ್ ವಾಪಸ್ ಕೊಡ್ಬೇಕು ಅದೇ ಜಾಗದಲ್ಲಿ, ಯು ಶುಡಂಟ್ ಕೀಪ್ ಕ್ವೈಟ್. ಸೊ ಜನ ನೋಡ್ತಾ ಇರ್ತಾರೆ, ಜನ ಏನ್ ಅನ್ಕೊಂತಾರೆ, ಇದು ತಪ್ಪಿದು, ನಾವ್ ಎಕ್ಸಾಂಪಲ್ ಆಗಿರ್ಬೇಕು, ನಾವ್ ಕೊಡ್ಬೇಕು ವಾಪಸ್ಸು ಅಂತ ಆ ರೀತಿ. ಅಂಡ್ ಅವಳಿಗೂ ಅದೇ ಮೈಂಡ್ ಸೆಟ್ ಇತ್ತು. ಸೊ ಐ ಥಿಂಕ್ ಸ್ಟ್ಯಾಂಡ್ ತಗೊಳೋದ್ರಲ್ಲಿ ನಾವಿಬ್ರು ಇನ್ನು ಒಳ್ಳೆ ಲಾಜಿಕಲ್ ಸ್ಟ್ಯಾಂಡ್ ತಗೊಂತಾ ಇದ್ವಿ. ಬಟ್ಲು ತೊಳೆದಿಟ್ಟಿಲ್ಲ ಅಂತೆಲ್ಲ ಸ್ಟ್ಯಾಂಡ್ ಇಲ್ಲ, ಜೆನ್ಯೂನ್ ಸ್ಟ್ಯಾಂಡ್ ಗಳು ಇನ್ನೂ ಮೇ ಬಿ ಜಾಸ್ತಿ ತಗೊಂತಾ ಇದ್ವಿ. ಬಿಕಾಸ್ ಇಬ್ರು ಹೊಂದ್ಕೊಂಡಾಗ ಒಬ್ಬರ ಇನ್ಫ್ಲೂಯೆನ್ಸ್ ಇನ್ನೊಬ್ಬರ ಮೇಲೆ ಆಗುತ್ತೆ. ಅಂಡ್ ಇಬ್ರು ಇನ್ಫ್ಲೂಯೆನ್ಸ್ ಒಳ್ಳೇದೇ ಇರ್ತಾ ಇತ್ತು ಅಂತ ನನ್ನ ಅನಿಸಿಕೆ. ಅಂದ್ರೆ ಅವಳು ಹುಡುಗಿ ಅದಕ್ಕೋಸ್ಕರ ವರ್ಕೌಟ್ ಆಗುತ್ತೆ ಅಂತ ಹೇಳ್ತಾ ಇಲ್ಲ, ಜೆನ್ಯೂನ್ಲಿ ವ್ಯಕ್ತಿತ್ವಗಳು ವರ್ಕೌಟ್ ಆಗ್ತಾ ಇತ್ತು ಅಂತ ಅನಿಸ್ತಾ ಇದೆ. ಓಕೆ, ಸೊ ಈಗ ಆರ್.ಜೆ. ಅಮಿತ್ ಅವ್ರಿಗೆ ಯಾವ ತರ ಹುಡುಗಿ ಬೇಕು ರಿಯಲ್ ಲೈಫ್ ಅಲ್ಲಿ, ಹೇಗಿರ್ಬೇಕು, ಏನೇನ್ ಕ್ಯಾರೆಕ್ಟರಿಸ್ಟಿಕ್ಸ್, ಏನೇನ್ ಗುಣಗಳು ಬೇಕು ಹುಡುಗಿ ಆರ್.ಜೆ. ಅಮಿತ್ ಅವರ ವೈಫ್ ಆಗೋದಕ್ಕೆ? ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಶುಡ್ ಬಿ ದೇರ್? ಇಲ್ಲ, ಅಷ್ಟೆಲ್ಲ ಯೋಚನೆ ಮಾಡಿಲ್ಲ ನಾನು. ಸದ್ಯಕ್ಕೆ ಆರಾಮಾಗಿ ಸಿಂಗಲ್ ಆಗೇ ಇದ್ದೀನಿ. ಬಟ್ ಐ ಥಿಂಕ್ ಎಲ್ಲರಲ್ಲೂ ಒಳ್ಳೆ ಗುಣಗಳು, ಕೆಟ್ಟ ಗುಣಗಳು ಇರುತ್ತೆ. ಕೆಲವೊಂದು ಕೆಟ್ಟ ಗುಣಗಳು ಹೋಗೋದೇ ಇಲ್ಲ, ಚಟಗಳಾಗ್ಬಿಡುತ್ತೆ, ಅದು ಉಳ್ಕೊಂಡ್ಬಿಡುತ್ತೆ ಫಾರ್ ಎವರ್ ಅಂತ. ಎಲ್ಲರಲ್ಲೂ ಇರುತ್ತೆ, ಗಂಡಸರಲ್ಲಿ ಹೆಂಗಸರಲ್ಲಿ. ನಾವ್ ಯಾವಾಗ ಕೆಟ್ಟ ಗುಣಗಳನ್ನು ಅರ್ಥ ಮಾಡ್ಕೊಂಡು ಜೀವನ ಪೂರ್ತಿ ಇದೆ ಈ ಎಲ್ಲಾ ಗುಣಗಳನ್ನ ನಾವು ತಗೊಳಕಾಗುತ್ತೆ ಅಂತ ರೆಡಿ ಇದ್ರೆ, ಅವಾಗ ಯು ಕ್ಯಾನ್ ಗೋ ಹೆಡ್ ಅಂಡ್ ಗೆಟ್ ಮ್ಯಾರಿಡ್ ಆರ್ ಬಿ ಸೀರಿಯಸ್. ಸೊ ನನ್ನ ಒಳ್ಳೆ ಗುಣಗಳು ಕೆಟ್ಟ ಗುಣಗಳು ಎರಡನ್ನೂ ಅರ್ಥ ಮಾಡ್ಕೊಂಡು ಬರುವಂತವ್ರು ಯಾರಾದ್ರೂ ಇದ್ರೆ ಅಷ್ಟ್ ಸಾಕು ಅಂತ. ಅದ್ ಬಿಟ್ರೆ ಲುಕ್ಸ್ ಗಿಕ್ಸ್ ಎಲ್ಲ ನಂದೇನು ಅಷ್ಟೆಲ್ಲ ಎಕ್ಸ್ಪೆಕ್ಟೇಷನ್ ಅದೆಲ್ಲ ಏನು ಇಲ್ಲ. ಯಾರು ಹೆಂಗಿದ್ರು ಕ್ಯೂಟ್ ಆಗಿ ಕಾಣಿಸ್ತಾರೆ, ಪ್ರಿಟಿಯಾಗಿ ಕಾಣಿಸ್ತಾರೆ ನಿಮ್ ಕಣ್ಣಿಗೆ. ಅದ್ರಲ್ಲಿ ಅವ್ರವ್ರ ಸ್ಟೈಲ್ ಅಲ್ಲಿ, ಅವ್ರವ್ರ ಮಾತಾಡೋ ಸ್ಟೈಲ್ ಅಲ್ಲಿ ಕೆಲವು ಜನ ತುಂಬಾ ಚೆನ್ನಾಗಿರ್ತಾರೆ ನೋಡಕ್ಕೆ, ತುಂಬಾ ಮುದ್ದಾಗಿರ್ತಾರೆ, ಬಾಯಿ ತೆಗೆದ್ರೆ ಕೆಂಗೇರಿ ಮೂರಿ. ಸೊ ಆ ರೀತಿ ಹಂಗೆಲ್ಲ ಬಂದಾಗ ನಮ್ಗೂ ಲುಕ್ಸ್ ಅನ್ನೋದು ಎಷ್ಟ್ ದಿನ ಅಂತ ಇರುತ್ತೆ, 6 ತಿಂಗಳು ಇರ್ಬೋದಪ್ಪ. ಅದಾದ್ಮೇಲೆ ರಿಯಾಲಿಟಿ ಅನ್ನೋದೇ ರಿಯಲ್ ಲೈಫ್ ಬಿಗ್ ಬಾಸ್ ಆಗುತ್ತೆ. ಸೊ ಐ ಫೀಲ್
ಅರ್ಥ ಮಾಡ್ಕೊಳ್ಳುವಂತಹ ವ್ಯಕ್ತಿ. ಒಳಗ್ ಸುಂದರವಾಗಿದ್ರೆ ಅಷ್ಟ್ ಸಾಕು ನಂಗೆ, ಹೊರಗೆ ಆ ಫೇಸು ಇದೆಲ್ಲ ಅದೇನ್ ಇಂಪಾರ್ಟೆಂಟ್ ಇಲ್ಲ ಅಂತ. ಸೊ ಆದಷ್ಟು ಬೇಗ ನೀವ್ ಅನ್ಕೊಂಡಿರೋ ಹುಡುಗಿ, ನೀವ್ ಕೇಳ್ಕೊಳ್ತಿರೋ ಗುಣಗಳು ಇರುವಂತಹ ಹುಡುಗಿ ನಿಮ್ಮ ಹುಡುಗಿ ಆಗ್ಲಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಬಟ್ ಆ ಬಿಗ್ ಬಾಸ್ ನ ಆಚೆಯಿಂದ ನೋಡಿದಾಗ ಡಿಪೆಂಡೆನ್ಸಿ ಅನ್ನೋದು ನಿಮ್ ಪ್ರಕಾರ ಏನ್ ಡಿಫೈನ್ ಮಾಡ್ತೀರಾ? ಒಳಗಡೆ ಆ ಡಿಪೆಂಡೆನ್ಸಿ ಅಫ್ಕೋರ್ಸ್ ಮುಖ್ಯ ಆಗುತ್ತೆ. 24/7 ಇರುವಾಗ, 18 ಜನ ಇರುವಾಗ, ಆ 18 ಜನದಲ್ಲಿ 9 ಜನ ಇಷ್ಟ ಆಗಲ್ಲ ಅನ್ಕೊಳ್ಳೋಣ, ಇನ್ನು 9 ಜನ ಇಷ್ಟ ಆಗ್ತಾರೆ. ಸೊ ಆ ಮಧ್ಯದಲ್ಲೇ ನಾವ್ ಎಮೋಷನ್ಸ್ ನ ಶೇರ್ ಮಾಡ್ಬೇಕು. ಮನೆಯೊಳಗೆ ಮೆಚುರಿಟಿ, ಡಿಪೆಂಡೆನ್ಸಿ ಎರಡು ಸೆಂಟೆನ್ಸ್ ಲೈಕ್ ವರ್ಡ್ಸ್ ಏನಿರುತ್ತೆ ತುಂಬಾ ಓಡಾಡ್ತಾನೆ ಇರುತ್ತೆ. ಡಿಪೆಂಡೆನ್ಸಿ, ಕಾವ್ಯ ಗಿಲ್ಲಿ, ಗಿಲ್ಲಿ ಕಾವ್ಯ, ರಾಶಿಕಾ ಸೂರಜ್ ರಾಶಿಕೆ, ಹಿಂಗೆ ಸುಮಾರು ಡಿಪೆಂಡೆನ್ಸಿ ಬರ್ತಾನೆ ಇರುತ್ತೆ. ಜಸ್ಟ್ ನೀವ್ ಒಂದ್ ವಾರ ಇದ್ದು ನೋಡೋದಕ್ಕೂ ಆಚೆ ಬಂದು 1.5 hour ಶೋ ನೋಡುವಾಗ ಡಿಪೆಂಡೆನ್ಸಿನ ಏನ್ ಡಿಫೈನ್ ಮಾಡ್ತೀರಾ ಆರ್ಜೆ ಅಮಿತ್? ಐ ಥಿಂಕ್ ಒಳಗೆ ಈ ಸೀಸನ್ ಅಲ್ಲಿ ಜಂಟಿ ಅನ್ನುವಂತಹ ಕಾನ್ಸೆಪ್ಟ್ ಶುರು ಆದಾಗಿಂದಾನು ಡಿಪೆಂಡೆನ್ಸಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಆ ಜಂಟಿ ಇದ್ರಲ್ಲಿ. ಯಾಕಂದ್ರೆ ಈಗ ಸ್ಟಾರ್ಟಿಂಗ್ ಅಲ್ಲೇ ಗಿಲ್ಲಿ ಯಾವಾಗ್ಲೂ ಶೈನ್ ಆಗ್ತಾನೆ ಇತ್ತು ಸ್ಟಾರ್ಟಿಂಗ್ ಇಂದಾನು. ಕಾವ್ಯಾಗೂ ಕಾಣಿಸ್ಕೊಳಕ್ ಒಂದು ಅವಕಾಶ ಸಿಕ್ತು. ವೆರಿ ಟ್ರೂ ಅಲ್ವಾ? ಇಲ್ಲಾಂದ್ರೆ ತುಂಬಾ ಸೈಲೆಂಟ್ ಆಗ್ಬಿಡುತ್ತೆ, ತುಂಬಾ ಜನ ಸೈಲೆಂಟ್ ಆಗ್ಬಿಡ್ತಾದ್ರು ಫಸ್ಟ್ ವೀಕ್. ಆ ರೀತಿ ಅದ್ ಸ್ವಲ್ಪ ಜಂಟಿ ಆ ಕಡೆ ಈ ಕಡೆ ಆಗಿದ್ರೆ ಥಿಂಗ್ಸ್ ವುಡ್ ಹ್ಯಾವ್ ಬಿನ್. ಫಾರ್ ಎಕ್ಸಾಂಪಲ್, ಈಗ ನಾನ್ ಗೆಲ್ಲಿ ಜೊತೆ ಏನೋ ಒಂದ್ ಜಂಟಿ ಆಗ್ಬಿಟ್ಟು ಹೋಗ್ಬಿಡಿದೀನಪ್ಪ, ನಾನ್ ಕಾಣಿಸ್ಕೊಂತ ಇದ್ದೆ. ನನ್ ಡೈಲಾಗು ಕೇಳಿಸ್ತಾ ಇತ್ತು, ಆರ್ಜೆ ಅಮಿತ್ ಇದ್ ಮಾಡಿದ್ರು, ನೀವ್ ಅದ್ ಮಾಡಿದ್ರಿ, ಅದು ಕಾಣಿಸ್ಕೊಂತ ಇತ್ತು. ಸೊ ಐಮ್ ಸೇಯಿಂಗ್, ನೀವ್ ಯಾರ ಜೊತೆ ಇರ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದು ಒಂದು ಸ್ಟ್ರಾಟಜಿ. ಯಾರ ಜೊತೆ ಕಾಣಿಸ್ಕೋಬೇಕು ಅಂತ ನೀವು ಇಷ್ಟಪಡ್ತೀರಾ ನೋಡ್ಕೊಂಡು ನೀವು ಹೋಗ್ಬೇಕು. ಈಗ ಕಾಕ್ರೋಚ್ ಸುದಿ ಅವರು ಅಷ್ಟೇ, ಈ ಕಡೆ ಒಂದು ಗ್ಯಾಂಗ್ ಜೊತೆ ಮಾತಾಡ್ತಿದ್ರು, ಆ ಕಡೆ ಇನ್ನೊಂದು ಗ್ಯಾಂಗ್ ಜೊತೆ ಮಾತಾಡ್ತಿದ್ರು. ಆದ್ರೆ ಎಲ್ರ ಜೊತೆ ಕಾಣಿಸ್ಕೊಂತಿದ್ರು. ಧನುಷ್ ಜೊತೆ ಕಾಣಿಸ್ಕೊಂತಿದ್ರು. ಅಫ್ಟರ್ ಒನ್ ಪಾಯಿಂಟ್ ಆಫ್ ಟೈಮ್ ಅವನು ಸ್ವಲ್ಪ ಟಾಸ್ಕ್ ಅಲ್ಲೆಲ್ಲ ಸ್ಟ್ರಾಂಗ್ ಆದಾಗ ಅವ್ರ ಜೊತೆ ಕಾಣಿಸ್ಕೊಂತಿದ್ರು. ಸೊ ಅದೊಂದು ಸ್ಟ್ರಾಟಜಿ ಅಷ್ಟೇ. ನಿಮ್ ಪ್ರಕಾರ ನಿಮ್ ತಲೆನಲ್ಲಿ ಯಾರ ಜೊತೆ ನಾವು ಚೆನ್ನಾಗಿ ಶೈನ್ ಆಗ್ಬಹುದು, ಅವ್ರ ಜೊತೆ ಕಾಣಿಸ್ಕೊಂಡ್ರೆ ಅವ್ರ ಜೊತೆ ಯಾವ ತರದ ಕಾನ್ವರ್ಸೇಷನ್ ಗಳ ಆಚೆ ಬರ್ಬಹುದು, ಅದ್ ಚೆನ್ನಾಗಿರುತ್ತೆ ಅಂತ. ಸೊ ಆ ತರದ ಒಂದು ಡಿಪೆಂಡೆನ್ಸಿ ಅಷ್ಟೇ ಆ ಮನೆಯಲ್ಲಿ. ಅದು ಬಿಟ್ಟು ಬೇರೆ ಯಾವ ವಿಚಾರಕ್ಕೂ ಡಿಪೆಂಡೆನ್ಸಿ ಇಲ್ಲ, ಏನ್ ಬೇಕಿಲ್ಲ. ಡಿಪೆಂಡೆನ್ಸಿನೇ ನಾಮಿನೇಷನ್ ರೀಸನ್ ಆಗ್ಬಿಡುತ್ತೆ ಅವನು ಒಮ್ಮೊಮ್ಮೆ. ಆಗುತ್ತೆ 100%. ಏನಂದ್ರೆ ಈಗ ನಾವು ಫಾರ್ ಎಕ್ಸಾಂಪಲ್ ನಾವಿಬ್ರು ಮನೆಗೆ ಹೋಗಿರ್ತೀವಿ ಅಥವಾ ಬಿಗ್ ಬಾಸ್ ಮನೆಗೆ ಹೋಗಿರ್ತೀವಿ ಜಂಟಿಯಾಗಿ, ಒಬ್ರ ಮೇಲೆ ಒಬ್ರು ಡಿಪೆಂಡ್ ಆಗ್ಬಿಟ್ಟು ನಾವು ವಿ ಹ್ಯಾವ್ ಕಾನ್ವರ್ಸೇಷನ್ಸ್, ಎಲ್ಲಾ ತರದ ಕಾನ್ವರ್ಸೇಷನ್ಸ್, ಲವ್ ಆಂಗಲ್ ಅದು ಇದು ಎಲ್ಲ ಮಾಡಿರ್ತಾರೆ. ಬಟ್ ಎಂಡ್ ಆಫ್ ದ ಡೇ ನೀವು ಆಟ ಆಡಕ್ ಬಂದಿರೋ, ನಾನು ಆಟ ಆಡಕ್ ಬಂದಿರೋ, ಸಿಂಪಲ್. ನಾವು ಗೆಲ್ಲಕ್ ಬಂದಿರೋದು. ನಾವ್ ಎಲ್ಲಿ ಲವ್ ಗಿವ್ ಅದೆಲ್ಲ ಅಲ್ಲಿ ಬಿಟ್ಬಿಡ್ತೀವಿ, ಅಲ್ಲಿ ಕಟ್ ಆಫ್ ಆಗ್ಬಿಡುತ್ತೆ. ಒಂದ್ ಲಿಮಿಟ್ ವರ್ಗು ಬರುತ್ತೆ, ಲೇಟರ್ ಅದ್ ಕಟ್ ಆಫ್ ಆಗಿದ್ದೆ ನಿಮ್ ಆಟದ ಬಗ್ಗೆ ನೀವು ಫೋಕಸ್ ಮಾಡ್ತೀರಾ. ಸ್ಟಾರ್ಟಿಂಗ್ ಅಲ್ಲಿ ಗ್ರೂಪ್ ಅಂತೆಲ್ಲ ಬಂದಾಗ ನಾವು ಇಬ್ರು ಕುತ್ಕೊಂಡು ಅವ್ರನ್ನ ತೆಗೆದ್ಬೇಡ ಇವ್ರನ್ನ ತೆಗೆದ್ಬೇಡ, ಕೊನೆಯಲ್ಲಿ ನಾವಿಬ್ರು ಉಳ್ಕೊಂಡಾಗ ಇಬ್ರು ಹೊಡೆದಾಡ್ಲೇಬೇಕು. ದಟ್ಸ್ ದ ಗೇಮ್ ಶೋ, ಅದ್ ಗೇಮ್ ಪ್ಲಾನೇ ಇರೋದು ಆತರ. ಸೊ ಅಲ್ಲಿವರೆಗೂ ಬರುತ್ತದು. ಆಮೇಲೆ ಎಂಥದೇ ಲವ್ ಇರ್ಲಿ, ಎಂಥದೇ ಫ್ರೆಂಡ್ಶಿಪ್ ಇರ್ಲಿ, ಎಲ್ಲ ಹೊಡೆದೋಗ್ಬಿಡುತ್ತೆ. ಆ ಒಂದು ಪಾಯಿಂಟ್ ಅಲ್ಲಿ ಎಲ್ಲ ಹೋಗ್ಬಿಡುತ್ತೆ. ಡು ಯು ರಿಯಲಿ ಫೀಲ್ ದಟ್ ಕಾವ್ಯ ಡಿಪೆಂಡ್ ಆಗಿದ್ದಾರೆ ಗಿಲ್ಲಿ ಮೇಲೆ ಅಂತ? ನಾನಿದ್ದು ಒಂದ್ ವಾರದಲ್ಲಿ ಡಿಪೆಂಡ್ ಆಗಿದ್ದಾರೆ ಅನ್ನೋದಕ್ಕಿಂತ ಜಾಸ್ತಿ ಗಿಲ್ಲಿಯ ಪ್ರೆಸೆನ್ಸ್ ತುಂಬಾ ಹೆಲ್ಪ್ ಆಗ್ತಾ ಇತ್ತು. ಇಂಪ್ಯಾಕ್ಟ್ ಮಾಡಿದೆ ಕಾವ್ಯ ಅವರ ಪ್ರೆಸೆನ್ಸ್ ಗೆ. ಈಗ ಇಲ್ಲಾಂದ್ರೆ ಈಗ ನೋಡಪ್ಪ, ಆ ಜಂಟಿ ಇದು ಕಟ್ ಮಾಡಾದ್ಮೇಲೆ ಗಿಲ್ಲಿ ಏನೇನ್ ಮಾತಾಡ್ತಾ ಇದ್ದಾನೋ ಅದ್ರ ಮೀಮ್ಸ್ ಅದೆಲ್ಲ ಕಾಣಿಸ್ಕೊಂತ ಇದೆ. ಕಾವ್ಯ ಅಷ್ಟು ಕಾಣಿಸ್ಕೊಂತ ಇಲ್ಲ. ಆ ಮೀಮ್ ಸೋಷಿಯಲ್ ಮೀಡಿಯಾನಲ್ಲಿ ನೋಡ್ಬೇಕು ಅಂತ ಬಂದಾಗ ಅವಾಗ ಕಾವ್ಯ ಅಂಡ್ ಗಿಲ್ಲಿ ಅಂತ ಇರ್ತಾ ಇತ್ತು ಜಂಟಿಯಾಗಿ ಹೋಗೋದು. ಸೊ ಐ ಆಮ್ ಜಸ್ಟ್ ಸೇಯಿಂಗ್, ಅವನ್ ಸದ್ಯಕ್ಕೆ ಶೈನ್ ಆಗ್ತಾ ಇರೋದ್ರಿಂದ ಓಡೋ ಕುದುರೆ ಪಕ್ಕದಲ್ಲಿ ಯಾರೇ ಇದ್ರು, ಅದ್ರ ಮೇಲೆ ಯಾರೇ ಹತ್ತಿದ್ರು ಅವರು ಫಾಸ್ಟ್ ಆಗಿ ಹೋಗ್ತಾರೆ. ಅಶ್ವಿನಿ ಗೌಡ ಅವರು ಹಂಗೆ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಹಂಗೆ ಕಾಣಿಸ್ಕೊಂಡಿದ್ದು ಫಸ್ಟ್ ಅಲ್ಲಿ. ಇವನ್ ಜೋರಿದಾನೆ, ಇವನ್ ಹಿಂಗೆಲ್ಲ ಮಾಡ್ತಾನೆ, ಇವನ್ ಜೊತೆ ಶುರು ಮಾಡಬಹುದು ಬೆಟರ್. ಅದು ವರ್ಕೌಟ್ ಆಯ್ತು ಅವ್ರಿಗೆ. ಸೊ ಆ ತರದ ಯೋಚನೆ ಮಾಡಿ ಮಾಡುವಂತಹ ಡಿಪೆಂಡೆನ್ಸಿ ಅದು ಅಂತ. ಅಂಡ್ ಕಾವ್ಯ ಅವ್ರು ಇನ್ನೂ ಸ್ವಲ್ಪ ಜಾಸ್ತಿ ಕಾಣಿಸ್ಕೋಬೇಕಷ್ಟೇ. ಐ ಥಿಂಕ್ ಆ ಫೈಟು ಅದೆಲ್ಲ ನಡೀತಾ ಇದೆ. ಬಟ್ ಐ ಥಿಂಕ್ ಇನ್ನೂ ಜಾಸ್ತಿ ಕಾಣಿಸ್ಕೊಳ್ಳುವಂತಹ ಟ್ಯಾಲೆಂಟ್ ಪ್ರತಿಭೆ ಅವರಲ್ಲಿದೆ ಅನ್ಸುತ್ತೆ. ವೆರಿ ಟ್ರೂ. ಸೊ ಔಟ್ ಆಫ್ ದ ಬಾಕ್ಸ್ ಮಾತಾಡೋದಾದ್ರೆ, ಅಶ್ವಿನಿ ಗೌಡ ಅವರನ್ನ ಸದ್ಯದ ಮನೆಯ ವಿಲ್ಲನ್ ಆಗಿ ಮಾಡಿರೋದು ಅದು ಆಚೆನೂ ಹೌದು. ಅಂಡ್ ಆಚೆ ಕೂಡ ಮಾತಾಡ್ತಾ ಇದಾರೆ ದಟ್ ಮನೇಲಿ ಸ್ವಲ್ಪ ಜಾಸ್ತಿ ಮಾತಾಡಿದ ಅಶ್ವಿನಿ ಗೌಡ ಅವರು ಸ್ವಲ್ಪ ಸಮಾಧಾನವಾಗಿ ಇರ್ಬೇಕು ಅವರು ಅನ್ನೋ ತರದ್ರಲ್ಲಿ. ಅಂಡ್ ಎರಡನೇದು ಒಳಗೂ ಅಷ್ಟೇ ಸ್ವಲ್ಪ ಮನೆ ವಿಲನ್ ತರಾನೇ ಕಾಣಿಸ್ಕೊಂತಾ ಇದಾರೆ. ಬಿಕಾಸ್ ಎಲ್ರು ಕೂಡ ಅವ್ರ ಮೇಲೆ ಬೀಳೋದು ಹೋಗೋದು ತರದೆಲ್ಲ ಆಗ್ತಿದೆ. ಅದು ಅವ್ರು ಮಾಡ್ಕೊಂಡಿದ್ದಾರೆ, ಅಶ್ವಿನಿ ಅವರು ಆತರ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಬಟ್ ಈಗ ಅಲ್ಲಿ ಒಂದ್ ವಿಲನ್ ಕ್ರಿಯೇಟ್ ಆದ್ರೆ ಒಂದು ಹೀರೋ ಆಬ್ವಿಯಸ್ಲಿ ಕ್ರಿಯೇಟ್ ಆಗ್ತಾರೆ. ಸೊ ವಾಟ್ ಇಸ್ ದ ಡೆಫಿನೇಷನ್ ಆಫ್ ವಿಲನ್ ಇನ್ ಬಿಗ್ ಬಾಸ್ ಹೌಸ್ ಅಲ್ಲಿ? ಮ್ಯಾಮ್, ವಿಲ್ಲನ್ ಹೀರೋ ಅನ್ನೋದು ಮನೇಲಿ ಆಟ ಆಡ್ತಾ ಇರುವಂತಹ ಕಂಟೆಸ್ಟೆಂಟ್ಸ್ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿಲ್ಲ ಯಾರು ಹೀರೋ ಯಾರು ವಿಲ್ಲನ್ ಅಂತ. ಅವ್ರ ಪ್ರಕಾರ ಎಲ್ರು ಆಟ ಆಡ್ತಾ ಇದಾರೆ. ಈಗ ನಾನು ಗೆಲ್ಲಕ್ ಬಂದೀನಿ, ನಾನು ಸ್ವಾರ್ಥಿ. ನೀವೇನೋ ಸೂಪರ್ ಕೆಲಸ ಮಾಡ್ಬಿಟ್ಟು ಎಲ್ರ ಕೈಯಿಂದ ಚಪ್ಪಾಳೆ ತಗೊಂಡಿದ್ದೀರಾ, ಓಕೆ ಗ್ರೇಟ್. ಬಟ್ ಅದಕ್ಕೆ ಅಂತ ನಿಮ್ಮನ್ನ ಹೀರೋ ನಾನ್ ಮಾಡ್ಸಲ್ಲ. ಬಿಕಾಸ್ ನಾನು ಮುಂದೆ ನೆಕ್ಸ್ಟ್ ಡೇ ನಾನ್ ಹೀರೋ ಆಗ್ಬೇಕು.
ಈಗ ಒಂದು ಸಣ್ಣ ಸನ್ನಿವೇಶ ಹೇಳ್ಬೇಕು ಅಂದ್ರೆ ಗಿಲ್ಲಿಗೆ ಅದು ಕಿಚನ್ ಚಪ್ಪಾಳೆ ಬರುತ್ತೆ, ಮುಂದಿನ ನೆಕ್ಸ್ಟ್ ಯಾರಿಗೆ ಅಂತ ಹೇಳಿದಾಗ ಅಶ್ವಿನಿ ಅವರು ಇಲ್ಲ ನೆಕ್ಸ್ಟ್ ನಂಗೆ ಬರುತ್ತೆ, ನೆಕ್ಸ್ಟ್ ನಾನ್ ತಗೊಂತೀನಿ ಅಂತ. ಆ ರೀತಿ ಎಲ್ರು ಹಂಗೆ ಯೋಚನೆ ಮಾಡ್ತಾರೆ ಆಟ ಅಂತ ಬಂದಾಗ. ಸೊ ಎಲ್ಲೋ ಒಂದ್ ಕಡೆ ಆ ವಿಲ್ಲನ್ ಹೀರೋ ಅನ್ನೋದು ಆಚೆ ಇರೋರ್ಗ್ ಮಾತ್ರ. ಅವ್ರು ಯಾವ ರೀತಿ ತೋರಿಸ್ತಾರ ಅದನ್ನ ಸೀನ್ಗಳನ್ನ, ಈಗ 24 hours ಇಷ್ಟು ಫುಟೇಜ್ ಸಿಕ್ಕಿರುತ್ತೆ, 24 ಗಂಟೆ ಫುಟೇಜ್ ಸಿಕ್ಕಿರುತ್ತೆ. ನಾನು ಇದನ್ನ ಪಿಕ್ ಮಾಡಿ ಅದನ್ನ ಪಿಕ್ ಮಾಡಿ ಇದನ್ನ ಪಿಕ್ ಮಾಡಿ ಎಲ್ಲ ಜೋಡಿಸಿದಾಗ ಒಂದ್ ಕಥೆ ನಾನೇ ಸೃಷ್ಟಿ ಮಾಡ್ತೇನೆ. ಅಷ್ಟೇ ಸಿಂಪಲ್. ಅದು ರಿಯಾಲಿಟಿ ಆಗಿರ್ಬೋದು, ಬಟ್ ಸ್ಟಿಲ್ ನೀವು ಜೋಡಿಸೋ ರೀತಿ ಮೇಲೂ ಡಿಪೆಂಡ್ ಆಗುತ್ತೆ. ಈಗ ನೀವು ಫಾರ್ ಎಕ್ಸಾಂಪಲ್ ಆ ಮನೆಯಲ್ಲಿ ಅಭಿಷೇಕ್ ಮತ್ತೆ ಅಶ್ವಿನಿ ಅವ್ರಿದ್ರ ಬಗ್ಗೆ ನಾನ್ ಕೇಳ್ಪಟ್ಟಿದ್ದು, ಆ ಬಟ್ಲು ತೊಳೆದಿಲ್ಲ ಅನ್ನೋದಕ್ಕೋಸ್ಕರ ಅಭಿಷೇಕ್ ಜೋರಾಗಿ ಜಗಳ ಮಾಡಿ ಗಲಾಟೆ ಎಲ್ಲ ಮಾಡ್ದ. ಆಲ್ ಆಫ್ ದಟ್ ಇಸ್ ಫೈನ್. ನಾನು ಯಾಕೆ ಇದಕ್ಕೆಲ್ಲ ಜಗಳ ಮಾಡ್ತಿದ್ದಾರೆ ಅಂತೆಲ್ಲ ಯೋಚನೆ ಮಾಡ್ತಿದ್ದೆ. ಮುಗೀತು, ಅದು ಮುಗಿದ್ಬಿಟ್ಟು ಆಚೆ ಬಂದೆ. ನಾನು ಬಿಗ್ ಬಾಸ್ ಬಿಟ್ಟು ಆಚೆ ಬಂದ್ಮೇಲೆ ಇಲ್ಲಿ ಬಂದು ಮನೇಲಿ ಕೂತಿರ್ಬೇಕಾದ್ರೆ ನನ್ನ ಫ್ರೆಂಡ್ ಒಬ್ಳು ಹೇಳಿದ್ಲು, ಇಲ್ಲ ಕಣೋ ಆ ಎಪಿಸೋಡ್ ನೋಡಿದೆ ಲೈವ್ ಅಲ್ಲಿ, ಜಸ್ಟ್ ಬಿಫೋರ್ ದಟ್ ಅಭಿಷೇಕ್ ಮತ್ತೆ ಅಶ್ವಿನಿ ಮಾತಾಡ್ಕೊಂತಾರೆ, ಸೇಯಿಂಗ್ ದಟ್ ನಾವು ಸುಮ್ಮನೆ ಹಿಂಗೆ ಸೈಲೆಂಟ್ ಆಗಿದ್ರೆ ಆಗಲ್ಲ, ನಾವು ಏನಾದ್ರು ಸ್ವಲ್ಪ ಕಾಣಿಸ್ಕೋಬೇಕು, ಜಗಳ ಇದೆಲ್ಲ ಆಗ್ಬೇಕು ಅಂತೆಲ್ಲ ಹೇಳ್ಬಿಟ್ಟು. ಅವಾಗ ನಂಗೆ ಗೊತ್ತಾಯ್ತು, ಓ ಹೌದಾ ಇದು ಬೇರೆ ಇದೆಯಾ ಆಂಗಲ್ ಅಂತ. ಸೊ ನಮಗೆ ಗೊತ್ತೇ ಆಗಲ್ಲ ಯಾರ್ ಹೀರೋ ಯಾರ್ ವಿಲ್ಲನ್ ಒಳಗೆ ಅಂತ. ಆಚೆ ಇರೋ ಜನರದ್ ಮಾತ್ರ ಗೊತ್ತಾಗೋದು ಯಾರ್ ಹೀರೋ ಯಾರ್ ವಿಲ್ಲನ್ ಅಂತ. ಅಂಡ್ ಅವ್ರು ತೋರ್ಸೋ ರೀತಿನೂ ಇರುತ್ತಪ್ಪ. ಈಗ ಅಶ್ವಿನಿ ಗೌಡ ಅವರು 24/7 ಜಗಳಾನೇ ಆಡ್ತಾ ಇರಲ್ಲ, ಸ್ವಲ್ಪ ಬೇರೆ ರೀತಿನೂ ಚೆನ್ನಾಗಿ ಮಾತಾಡಿಸ್ತಾ ಇರೋದು, ಎಲ್ರ ಜೊತೆ ಕ್ಯೂಟ್ ಆಗಿ ಮಾತಾಡಿಸ್ತಾ ಇರೋದು, ಅದೆಲ್ಲ ಇರುತ್ತೆ. ಸೊ ಇಫ್ ದೇ ಚೂಸ್ ಟು ಪುಟ್ ಸರ್ಟನ್ ಥಿಂಗ್ಸ್ ಓನ್ಲಿ, ಅವ್ರ ಪರ್ಸನಾಲಿಟಿ ಕೂಡ ಐಡೆಂಟಿಟಿ ಕೂಡ ಡಿಸೈಡ್ ಮಾಡ್ತಾ ಇದ್ದಾರೆ ಅಂಡ್ ಜನ ಕೂಡ ಅದನ್ನೇ ನೋಡ್ತಾ ಇದ್ದಾರೆ ಅಂತ ಆಗುತ್ತೆ. ಸೊ ಆ ಹೀರೋ ವಿಲ್ಲನ್ ಅನ್ನುವಂಥದ್ದು ಕಾನ್ಸೆಪ್ಟ್ ಎಲ್ಲ ಏನೂ ಇಲ್ಲ. ಅಶ್ವಿನಿ ಗೌಡ ಅವರು ವಿಲ್ಲನ್ ಆದ್ರೆ ಅವ್ರು ಚೆನ್ನಾಗಿ ಕಾಣಿಸ್ಕೊಂತಾರೆ, ಹೀರೋ ಆದ್ರೆ ಯಾರು ಹೀರೋ ಆಗ್ತಾರೋ ಅವ್ರು ಚೆನ್ನಾಗಿ ಕಾಣಿಸ್ಕೊಂತಾರೆ. ಚೆನ್ನಾಗಿ ಕಾಣಿಸ್ಕೊಳ್ಳೋದು ಮಾತ್ರ ಇಂಪಾರ್ಟೆಂಟ್ ಅಲ್ಲಿ, ಹೀರೋ ವಿಲ್ಲನ್ ಎಲ್ಲ ಪಾತ್ರಗಳಲ್ಲಿ. ಬಟ್ ಆಚೆ ನೋಡಿದಾಗ ಗಿಲ್ಲಿ ಇಸ್ ಶೈನಿಂಗ್. ನೀವು ಹೇಳ್ದಂಗೆ ಫ್ರಮ್ ದ ಡೇ ಒನ್ ಅವರು ಶೈನ್ ಆಗ್ತಾ ಇದ್ದಾರೆ. ಡು ಯು ಫೀಲ್ ಫ್ರಮ್ ದ ಡೇ ಒನ್ ಗಿಲ್ಲಿ 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 ಅನ್ನುವಾಗ ಇಟ್ಸ್ ನಾಟ್ ಅಬೌಟ್ ಹೇಗ್ ಕೇಳೋದನ್ನ, ಅದು ಒನ್ ಸೈಡೆಡ್ ಶೋ ಏನಾದ್ರು ಆಯ್ತಾ ತುಂಬಾ ಬೇಗ? ಯಾಕೆಂದ್ರೆ ಪ್ರತಿ ಸೀಸನ್ ಏನಾಗ್ತಿದ್ದು ಆಫ್ಟರ್ 50 days ಒಂದು ಫ್ಯಾನ್ ಬೇಸ್ ಅಂತ ಕ್ರಿಯೇಟ್ ಆಗಿ ಹೊಡೆದಾಡೋರು, ನಮ್ ಫ್ಯಾನು ನಮ್ ಸ್ಟಾರ್ ಇದು ಸ್ಟಾರ್ಟಿಂಗ್ ವೀಕ್ ಇಂದಾನೆ ಸ್ಟಾರ್ಟ್ ಆಗೋಯ್ತು. ದಟ್ ಗಿಲ್ಲಿ ಅಂಡ್ ಕಾವ್ಯ ಇಸ್ ಫೈನ್, ಅದು ಜಂಟಿಯಲ್ಲಿದ್ದಾಗ. ಬಟ್ ಈಗ್ಲೂ ಗಿಲ್ಲಿ ಅಂತ ಬಂದಾಗ ಅದು ಒನ್ ಸೈಡೆಡ್ ಶೋ ತರ ಏನಾದ್ರು ಆಗೋಯ್ತಾ ಅಂತ. ಅದು ಮನೆಯಿಂದಾನೇ ಶುರುವಾಯ್ತು. ಮನೆಯಲ್ಲಿರೋ ಕಂಟೆಸ್ಟೆಂಟ್ಸ್ ಅಷ್ಟೇ, ಯಾರಿಗೆ ಹುಡುಗ ಚೆನ್ನಾಗಿ ಮಾತಾಡ್ತಾ ಇದ್ದಾನಲ್ಲ, ಯಾರು ಚೆನ್ನಾಗಿ ಮಾತಾಡ್ತಾ ಇದ್ದಾನಲ್ಲ. ಅಣ್ಣ ಒಂದೊಂದು ಈಗ ಬಿಗ್ ಬಾಸ್ ಮನೆ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಸೈಲೆಂಟ್ ಆಗಿರ್ತಾರೆ, ಆಮೇಲೆ ಸಕ್ಕದಾಗಿ ಮಾತಾಡ್ತಾರೆ, ಅಥವಾ ಸ್ಟಾರ್ಟಿಂಗ್ ಅಲ್ಲಿ ಸಕ್ಕದಾಗಿ ಮಾತಾಡ್ತಾರೆ, ಆಮೇಲೆ ಸೈಲೆಂಟ್ ಆಗಿರ್ತಾರೆ. ಆ ತರದ ಒಂದು ಟ್ರೆಜೆಕ್ಟರಿ ಇರುತ್ತೆ. ಅವ್ನ್ ಗ್ರಾಫ್ ಏನಂದ್ರೆ ಅದೇ ಸೇಮ್ ಗ್ರಾಫ್. ನಾನು ಹಿಂಗೆ ಮಾತಾಡ್ತೀನಿ, ಇದೇ ಸ್ಟೈಲ್, ನನ್ನ ಶೈಲಿ ಇರೋದು ಇದೇ ಸ್ಟೈಲು ಅಂತ ಹಂಗೆ ಹೋಗ್ತಾ ಇದ್ದ ಅವನು. ಸೊ ಸ್ಟಾರ್ಟಿಂಗ್ ಅಲ್ಲಿ ಮನೆಯಲ್ಲೇ ಅವ್ನಿಗೆ ತುಂಬಾ ಅಟೆನ್ಷನ್ ಸಿಗ್ತಾ ಇತ್ತು. ಅಂದ್ರೆ ಅವ್ನ ಏನೋ ಒಂದು ತಲೆಹರಟೆ ಮಾಡೋದು, ಅದ್ ಮಾಡೋದು ಇದ್ ಮಾಡೋದು ಅಂತೆಲ್ಲ ಬಂದಾಗ ಜೆನ್ಯೂನ್ ಆಗಿ ಬೇರೆ ಕಡೆಯಿಂದ ಕಾಂಟೆಂಟ್ ಸಿಗ್ತಾ ಇಲ್ಲದೆ ಇರ್ಬೇಕಾದ್ರೆ ಅವನದೇ ಕಾಂಟೆಂಟ್ ಹಾಕೋದು ವೆರಿ ನ್ಯಾಚುರಲ್. ಈಗ ಪ್ರಾಬಬ್ಲಿ ಗಿಲ್ಲಿ ತರಾನೇ ಇನ್ನೊಬ್ರು ಸೈಡ್ ಅಲ್ಲಿ ಏನೋ ಒಂದು ಕಾಮಿಡಿ ಮಾಡ್ಕೊಂಡು, ಏನೋ ಒಂದು ತಲೆಹರಟೆ ಮಾಡ್ಕೊಂಡು ಆ ರೀತಿ ಇದ್ರೆ ಇಟ್ ವುಡ್ ಹ್ಯಾವ್ ಬಿನ್ ಸೀನ್ ಮೋರ್. ಈಗ ಸತೀಶ್ ಕ್ಯಾಡಬಮ್ಸ್ ಅವರು, ಅವ್ರದೇ ಏನೋ ಒಂದು ಕಥೆ, ಅವರು ಈ ತರ ಆ ತರ ನಾಯಿ ಬಗ್ಗೆ ಏನೋ ಒಂದು ಕಥೆ ಇದೆಲ್ಲ ಹೇಳಿದಾಗ ಅದು ಕೂಡ ತೋರಿಸ್ತಾ ಇದ್ರು. ಅದು ಕೂಡ ಒಂದು ಕಾಮಿಡಿ ವ್ಯಾಲ್ಯೂ ಆಡ್ ಆಗ್ತಾ ಇತ್ತು. ಅಥವಾ ಕರಿಬಸಪ್ಪ ಅವ್ರು ಮಾತಾಡ್ತಾ ಇರ್ಬೇಕಾದ್ರೆ ಹಸಿವು ಎಂದ್ರೆ ಏನು ಅಂತ ಹೇಳಿದ್ರೆ ಅದು ಕೂಡ ಕಾಮಿಡಿ ವ್ಯಾಲ್ಯೂ ಆಡ್ ಆಗ್ತಾ ಇತ್ತು. ಸೊ ಈ ತರದ್ ಕ್ಯಾರೆಕ್ಟರ್ಸ್ ಇರ್ತಾ ಇದ್ರು. ಸ್ಲೋಲಿ ಬೇರೆ ಕ್ಯಾರೆಕ್ಟರ್ ಗಳೆಲ್ಲ ಹೋದಾಗ, ಮನೆ ಬಿಟ್ಟು ಆಚೆ ಹೋದಾಗ ಒಬ್ರು ಇರ್ತಾರೆ. ಈಗ ಹ್ಯೂಮರ್ ಕಾಮಿಡಿ ಅಂದ್ರೆ ಓಕೆ ಗಿಲ್ಲಿ ಮೇಲೆ ಇದು ಮಾಡೋಣ ಅಂತ. ರಕ್ಷಿತಾ ಆಲ್ಸೋ ಡಸಂಟ್ ಇಂಟೆಂಡ್, ಅವ್ರಿಗೆ ಉದ್ದೇಶ ಇರಲ್ಲ ನಾನು ನಗಿಸ್ಬೇಕು ಅಂತ, ಅವ್ರು ಮಾತಾಡೋ ರೀತಿನೇ ಅದಕ್ಕೆ ನಾವು ನಗ್ತೀವಿ ಅಲ್ವಾ. ಪಾಪ ಅವರು ಇಲ್ಲ ಜನರು ನಗಿಸ್ಬೇಕು ಅದಕ್ಕೋಸ್ಕರ ನಾನು ಇದೊಂದು ಶೈಲಿ ಮಾಡ್ತಾ ಇದೀನಿ ಅಂತ ಆ ತರದ್ ಏನೂ ಇಲ್ವೇ ಇಲ್ಲ. ಅವ್ರ ಸ್ಟೈಲ್ ಅವ್ರೇನೋ ಸೀರಿಯಸ್ ಆಗಿ ಅವ್ರ ತಲೆಯಲ್ಲಿ ಯೋಚನೆ ಮಾಡ್ಕೊಂಡು ಆ ಹುಡುಗಿ ಏನೋ ಹೇಳ್ತಾ ಇರುತ್ತೆ, ನಾನು ಇದ್ ಮಾಡ್ಬೇಕು ಅದ್ ಮಾಡ್ಬೇಕು, ಹೇಳಕ್ ಬರಲ್ಲ ಅಷ್ಟೇ, ಅದನ್ನ ನೋಡಿ ನಾವು ನಗ್ತೀವಿ ಅಂತ ಹೇಳ್ತಾರೆ. ಸೊ ಎಲ್ಲೊಂದ್ ಕಡೆ ಎಕ್ಸಾಕ್ಟ್ ಗ್ರಾಫ್ ಅದೇ ರೀತಿ ಮೇಲ್ ಬೆಳಿತಾ ಇರೋದು ಗಿಲ್ಲಿ ಒಬ್ಬಂದು ಮಾತ್ರ ಅಂಡ್ ಅವನಿಗೆ ಆ ಮನೆಯಲ್ಲೂ ಅಟೆನ್ಷನ್ ಸಿಗುತ್ತೆ. ಬಿಕಾಸ್ ಅವನ್ ಕೆಲ್ಸ ಅವ್ನ್ ಮಾಡ್ತಾ ಇದ್ದಿದ್ದೆಲ್ಲ ತುಂಬಾ ಜನ ಮನೆಯಲ್ಲೂ ನೋಡ್ಕೊಂಡ್ ಬಂದಿದ್ರು. ಸೊ ಹೋಗಿದೆ ಪಟ್ ಅಂತ ಆ ಒಂದು ಅಟೆನ್ಷನ್ ಅನ್ನೋದು ಸಿಗುತ್ತೆ ಕೆಲವು ಜನರಿಗೆ. ಈಗ ನೀವ್ ಜನ ಏನೇ ಹೇಳಿದ್ರು, ನಾವೆಲ್ಲ ಒಂದು ಮನೆಯಲ್ಲಿ ಅಂತ ಹೇಳಿದ್ರು, ಆಚೆ ನೀವು ತುಂಬಾ ಹೆಸರು ಮಾಡಬೇಕಾದ್ರೆ ಮನೆ ಒಳಗ್ ಬಂದಿದೆ ಫಸ್ಟ್ ಒಂದು ಅಟೆನ್ಷನ್ ಅನ್ನೋದು ಸಿಗುತ್ತೆ. ಈಗ ಕಾಕ್ರೋಚ್ ಸುದಿ ಅವರು ಫಸ್ಟ್ ಮನೆಗೆ ಬಂದ್ರೆ ಎಲ್ರು ಕಾಕ್ರೋಚ್ ಸುದಿ ಆ ತರದ ಒಂದು ಅಟೆನ್ಷನ್. ಕಂಟೆಸ್ಟೆಂಟ್ ನಂಬರ್ 1, ವಾವ್ ಇವ್ರ ಸಿನಿಮಾಗಳಲ್ಲಿ ನೋಡಿದೀವಿ ಅದು ಇದು ಅಂತ ಆ ಒಂದು ಇದ್ದೇ ಇರುತ್ತೆ, ಅದು ಇನ್ಫ್ಲೂಯೆನ್ಸ್ ಮಾಡುತ್ತೆ ಅಂತ. ಈಗ ಸುಧೀರ್ ಮೇಲೂ ಆಚೆ ಎಕ್ಸ್ಪೆಕ್ಟೇಷನ್ ಇತ್ತು. ಒಳಗ್ ಹೋಗುವಾಗ ಸುಧೀರ್ ಹೋಗ್ತಾ ಇದಾರೆ ಏನೋ ಸೂಪರ್, ಬಿಕಾಸ್ ವಿಲ್ಲನ್ ಅನ್ನೋ ಒಂದು ಶೇಡ್ ಅಲ್ಲಿ ಕಾಣಿಸ್ಕೊಂಡಾಗ ಮನೆ ಒಳಗೂ ಆ ಒಂದು ಹೀರೋಯಿಸಮ್ ಅಥವಾ ಏನ್ ಹೇಳ್ತಾರೆ ಶೈನ್ ಆಗ್ತಾರೆ ಅನ್ನೋ ತರದಿತ್ತು. ಬಟ್ ಎಲ್ಲ ಒಂದ್ ಕಡೆ ಫುಲ್ ಒಂದು ಶ್ಯಾಡೋ ಡೌನ್ ಆಗ್ಬಿಟ್ಟು ಒಂದ್ ತರ ಒಬ್ರು ನೆರಳಲ್ಲಿ ಇದಾರೆ ಅನ್ನೋ ತರದ್ ಫೀಲ್ ಕೊಡ್ತಾ ಇದಾರೆ ಅವರು. ಅದು ಯಾವಾಗ ಐ ಫೀಲ್ ಫೈನಲಿಸ್ಟ್ ಆಗೋವರೆಗೂ ಅವ್ರು ಚೆನ್ನಾಗಿ ಆಟ ಆಡ್ತಾ ಇದ್ರು.
ಅವ್ರು ಮಾತಾಡೋದಾಗಿರ್ಬೋದು, ಎಲ್ರ ಜೊತೆ ಬೆರೆಯೋದಾಗಿರ್ಬೋದು, ಅದೆಲ್ಲ ಇರ್ತಾ ಇತ್ತು. ಆ ಫೈನಲಿಸ್ಟ್ ಆ ಒಂದು ಪದಕ, ಒಂದು ಬ್ಯಾಡ್ಜ್ ಸಿಕ್ಕಾದ್ಮೇಲೆ ಸ್ವಲ್ಪ ಸೈಲೆಂಟ್ ಆಗ್ಬಿಟ್ರು, ಅಲ್ಲಿಂದ ಸ್ವಲ್ಪ ಸೆಟಲ್ ಆಗ್ಬಿಟ್ರು ಅವ್ರ ತಲೆನಲ್ಲಿ ಅಂತ. ಅಂದ್ರೆ ನಾನ್ ಸೇಫ್ ಅಂತ ಬಂದಾಗ ಓಕೆ, ನಾನು ಎಕ್ಸ್ಟ್ರಾ ಹೆವಿ ಎಮೋಷನ್ಸ್ ಎಲ್ಲ ಹಾಕ್ಬಿಟ್ಟೇನೆ, ಇರ್ತೀನಿ ನಾನು ಎಲ್ಲ ಕಡೆ ಕಾಣಿಸ್ಕೊತೀನಿ, ಓಕೆ ಇಟ್ಸ್ ಆಲ್ ಫೈನ್ ಅಂತ ಆ ರೀತಿ. ಬಟ್ ಹೋಗ್ತಾ ಹೋಗ್ತಾ ಅವ್ರ ಪರ್ಸನಾಲಿಟಿನೇ ಚೇಂಜ್ ಆಗ್ಬಿಡ್ತು. ಅಂಡ್ ಆಕ್ಚುಲಿ ಆತರ ಅಲ್ಲ ಆ ವ್ಯಕ್ತಿ, ಆಚೆ ಆತರ ಅಲ್ಲ. ನಾನು ಬೆರ್ತಿದ್ 1 ವಾರದಲ್ಲೂ ಆತರ ಅಲ್ಲ ಆ ವ್ಯಕ್ತಿ. ತುಂಬಾ ಜೆನ್ಯೂನ್ಲಿ ಸಕ್ಕತ್ತಾಗಿ ನಗಿಸುವಂತ ವ್ಯಕ್ತಿ. ತುಂಬಾ ಜನ ಗಿಲ್ಲಿ ಅಂತ ಹೇಳ್ತಾರೆ, ಕಾಕ್ರೋಚ್ ಸುದಿ ಅವರು ಸಕ್ಕತ್ತಾಗಿ ನಗಿಸ್ತಾರೆ, ಸಖತ್ ಪಂಚ್ ಡೈಲಾಗ್ ಎಲ್ಲ ಹೊಡಿತಾರೆ. ಅವ್ರ ಜೊತೆ ಕುತ್ಕೊಂಡು ಅರ್ಧ ಗಂಟೆ ಮಾತಾಡ್ತಾ ಇರ್ಬೇಕಾದ್ರೆ ತುಂಬಾ ನಗಿಸ್ತಾರೆ ಅವರು. ಅಂಡ್ ಕಾಲ್ ಎಳಿಯೋದು, ಅದು ಇದು ಇದ್ ಮಾಡೋದು, ಇದೆಲ್ಲ ಸೂಪರ್ ಆಗಿ ಮಾಡ್ತಾರೆ ಅವರು. ಸೊ ಆ ತರ ಇದ್ರಲ್ಲೂ ಅವ್ರು ಶೈನ್ ಆಗ್ಬಹುದಿತ್ತು ಅಂತ. ಬಟ್ ಅದು ಮನೆ ಅಂದ್ಮೇಲೆ ಪೊಲಿಟಿಕ್ಸ್ ಅಲ್ವಾ, ಒಬ್ಬೊಬ್ರು ಒಂದೊಂದು ಮುಖವಾಡ ಧರಿಸ್ತಾರೆ. ಡು ಯು ರಿಯಲಿ ಫೀಲ್ ಅಶ್ವಿನಿ ಅವ್ರು ಮ್ಯಾನಿಪುಲೇಟ್ ಮಾಡ್ತಾರೆ ಎಲ್ಲರನ್ನು ಅಂತ, ಅದ್ರಲ್ಲಿ ಸಿಗಾಕೊಂಡಿದ್ದಾರೆ ಸುಧೀರ್ ಅವರು ಅಂತ? ಫಸ್ಟ್ ಆಫ್ ಆಲ್ ಅವ್ರಿಗೆ ಹೆಸರು, ಆ ಟೈಟಲ್, ಆ ಒಂದು ಸ್ಟೇಟಸ್ ಕೊಟ್ಟಿದ್ದೆ ಇವ್ರುಗಳು, ಈ ಒಂಟಿ ಜನ ಎಲ್ಲ ಸೇರ್ಕೊಂಡು ಅವಾಗ ಆ ಒಂದು ಸ್ಟೇಟಸ್ ಕೊಟ್ಬಿಟ್ರು. ಅದಾದ್ಮೇಲೆ ಅವ್ರು ಯಾವಾಗ ನೀವು ಅದ್ ಕೊಡ್ತಿರೋ ನಿಮ್ ತಲೆಯಲ್ಲಿ ನೀವೇ ಕನ್ವಿನ್ಸ್ ಮಾಡ್ಕೊಂಡ್ಬಿಡ್ತೀರಾ, ಓ ಈ ವ್ಯಕ್ತಿ ಏನೇ ಹೇಳಿದ್ರು ಅದು ಒಳ್ಳೇದೆ, ಅದು ಕರೆಕ್ಟೇ ಅಂತೆಲ್ಲ ಹೇಳ್ಬಿಟ್ಟು ಆ ಸ್ಟೇಟಸ್ ಕೊಟ್ಟಾದ್ಮೇಲೆ ಇವತ್ತಿನ ದಿನದವರೆಗೂ ಅವ್ರು ಏನ್ ಹೇಳ್ತಾರೋ ಅದು ಕರೆಕ್ಟೇ ಅನ್ಕೊಂಡು ಜನ ಪಾಲಿಸ್ತಾನೆ ಇದ್ದಾರೆ. ಬಿಕಾಸ್ ಸ್ಟಾರ್ಟಿಂಗ್ ಅಲ್ಲಿ ಎಲ್ರು ಹೋಗ್ಬಿಟ್ಟು ಓ ನೀವ್ ಈ ತರ ನೀವ್ ಆತರ ಅಂತೆಲ್ಲ ಹೇಳ್ಬೋದು. ಅಲ್ಲಿ ಹೋಗ್ಬಿಟ್ಟು ಅವ್ರ ಮುಂದೆ ಅವ್ರ ಜೊತೆ ಬೆರೆತು ಅವ್ರ ಮುಂದೆ ಅವ್ರಿಗೆ ಕೊಡುವಂತದ್ದು ಒಂದು ತಾಕತ್ತಿದ್ರೆ ಐ ವುಡ್ ಅಂಡರ್ಸ್ಟ್ಯಾಂಡ್. ಬಿಕಾಸ್ ಜೆನ್ಯೂನ್ ಆಗಿ ಅವ್ರು ಸುಮ್ನೆ ಕೋಪ ಮಾಡ್ಕೊಳ್ಳೋದು, ಸುಮ್ನೆ ಜಗಳ ಮಾಡೋದು ಇದೆಲ್ಲ ಮಾಡ್ತೀಯಾರಪ್ಪ. ನೀವು ಅದನ್ನ ಬಿಟ್ಬಿಟ್ಟು ಅಲ್ಲೇ ಹೋಗ್ಬಿಟ್ಟು ಬಕೆಟ್ ಅಥವಾ ನಾನು ಆ ಇನ್ಫ್ಲೂಯೆನ್ಸ್ ಆಗ್ಬಿಡ್ತೀನಿ. ಸಾರಿ ಫಾರ್ ಕಿಚ್ಚ ಸುದೀಪ್ ಸರ್ ಪ್ರತಿ ವಾರ ವೀಕೆಂಡ್ ಮೆಸೇಜ್ ಕೊಡ್ತಾರೆ. ಅಂದ್ರೆ ಅದ್ರಲ್ಲೂ ಈ ಸಲ ಡೈರೆಕ್ಟ್ ಆಗಿ ಜಾನ್ವಿ ಅವ್ರಿಗೆ ಹೇಳ್ತಾರೆ, ಇಲ್ಲ ಪ್ರತಿ ಮಾತಾಡ್ತಾ ಪ್ರತಿ ಬಾರಿ ನೀವು ಅಶ್ವಿನಿ ಹೆಸರು ತಗೊಂಡಾಗ ನಿಮ್ಮ ಹೆಸರು ಎಲ್ಲೂ ಬರೋದಿಲ್ಲ, ಯಾಕೆ ಹಿಂಗ್ ಮಾಡ್ಕೋತಿದ್ದೀರಾ ಅಂತ ಒಂದು ಡೈರೆಕ್ಟ್ ಮೆಸೇಜ್ ಕೊಡ್ತಾರೆ. ಎರಡನೇದು ಸುಧೀರ್ ಅವ್ರಿಗೆ ಒಂಥರ ಡೈರೆಕ್ಟ್ ಆಗಿ ಹೇಳ್ತಾರೆ, ಒಂದು ಬಕೆಟ್ ಅನ್ನೋ ತರದ ಒಂದು ಮೆಸೇಜ್ ಕೊಡ್ತಾರೆ. ಅಂದ್ರೆ ಏನ್ ಕನ್ವೆ ಆಗತ್ತಾ ಇಲ್ವಾ ಅಂತ. ಈಗ ಎಲ್ರು ಹೇಳ್ತಾರೆ ಮ್ಯಾನಿಪುಲೇಟ್ ಮಾಡ್ತಾರೆ, ಅಲ್ಲಿ ಇಬ್ರೇ ಹೆದರಾಕೊಳಕ್ ಸಾಧ್ಯ, ಅದು ಗಿಲ್ಲಿ ಅಂಡ್ ಕಾವ್ಯ, ಮತ್ತೆ ಇನ್ನೊಂದಿಬ್ರು 3 ಜನ ಈಗ ಯಾರು ವೈಲ್ಡ್ ಕಾರ್ಡ್ ಬಂದಿದ್ದಾರೆ ಅವ್ರೊಂದಷ್ಟು ಜನ. ಯಾಕಂದ್ರೆ ಮುಂಚೆ ಗೊತ್ತು ಅವರು ಅಶ್ವಿನಿ ಗೌಡ ಅವ್ರು ಹೀಗೆ ಹಾಗೆ ಅಂತ. ಅಂಡ್ ರಿಷಬ್ ಮಾಡಿದ್ರು ಕೂಡ ಬಿಗ್ ಬಾಸ್ ಮನೆಗೆ ಬಾಸ್ ಅಂತ ಬಂದಾಗ ಬರೀ ಬಿಗ್ ಬಾಸ್ ಅಷ್ಟೇ ಅದವ್ರಲ್ಲ ಅಂತ ನಾನು ತೋರಿಸ್ಕೊಡ್ತೀನಿ ಅಂತ. ಅನ್ಫಾರ್ಚುನೇಟ್ಲಿ ಈಗ ಅದೇ ಗ್ಯಾಂಗಿಗೆ ಸೇರ್ಕೊಂಡ್ಬಿಟ್ರು ಅವ್ರು. ಸೂರಜ್ ಹಾಗೆ ಆಗೋಯ್ತು. ಅದು ಆಚೆ ಕಾಣಿಸ್ತಾ ಇರೋದು, ಒಳಗೆ ಹೇಗೆ ನಮಗೆ ಗೊತ್ತಿಲ್ಲ, ಬಟ್ ಆಚೆ ಕಾಣಿಸ್ತಾ ಇರೋದು ಅದೇ. ಸೂರಜ್ ಹಾಗೆ ರಿಷನು ಕೂಡ ಹೋಗಿ ಆ ಗ್ಯಾಂಗಿಗೆ ಸೇರ್ಕೊಂಡಿದ್ದಾರೆ. ಯಾವ ಗ್ಯಾಂಗಿಗೆ? ದಟ್ ಸುಧೀರ್ ಅವರು, ಅಶ್ವಿನಿ ಅವರು, ರಾಶಿಕ್ ಅವ್ರು ಏನಿದ್ದಾರೆ ಈ ಗ್ಯಾಂಗಿಗೆ ಅನ್ನೋ ತರ. ಬಟ್ ಈ ವೀಕೆಂಡ್ ಅಲ್ಲಿ ಡೈರೆಕ್ಟ್ ಮೆಸೇಜ್ ಕೊಡ್ತಾರಲ್ಲ ಸರ್, ಅದೇನ್ ಕನ್ವೆ ಆಗುತ್ತಾ ಅಥವಾ ಗೇಮ್ ನಿಜವಾಗ್ಲೂ ಪ್ಲಾನ್ ಚೇಂಜ್ ಮಾಡ್ತಾರೆ? ವಾಟ್ಸ್ ಹ್ಯಾಪನಿಂಗ್ ಅನ್ನೋದು 100% ಕನ್ವೆ ಆಗುತ್ತೆ, ಜನರಿಗೆ ಅರ್ಥ ಆಗುತ್ತೆ. ಬಿಕಾಸ್ ಸುದೀಪ್ ಸರ್ ಹೇಳಿದಾಗ 2 ಸಲ ನಮ್ ತಲೆ ಮೇಲೆ ಒಂದು ನೇಲ್ ಹೊಡೆದ್ಬಿಟ್ಟು ಹೇಳೋ ಸ್ಟೈಲ್ ಅಲ್ಲಿ ಹೇಳ್ತಾರೆ ಅವರು. 100% ಕನ್ವೆ ಆಗುತ್ತೆ. ಬಟ್ ಆ ವ್ಯಕ್ತಿತ್ವನ ಕಂಪ್ಲೀಟ್ ಆಗಿ ಚೇಂಜ್ ಮಾಡಕ್ಕೆ ಸ್ವಲ್ಪ ಟೈಮ್ ತಗೊಂತಾರೆ ಮೋಸ್ಟ್ಲಿ ಅವ್ರ ತಲೆನಲ್ಲಿ ಅನ್ಕೊಂಡಿದ್ದೀನಿ. ಈಗ ಫಾರ್ ಎಕ್ಸಾಂಪಲ್ ಜಾನ್ವಿನೂ ಅಷ್ಟೇ, ಸ್ಟಾರ್ಟಿಂಗ್ ಅಲ್ಲಿ ಸುದೀಪ್ ಸರ್ ಏನ್ ಹೇಳಿದ್ರು ಅದೆಲ್ಲ ಕೇಳಿಸ್ಕೊಂಡಾದ್ಮೇಲೆ ಸ್ಲೋಲಿ ಅವ್ರ ತಲೆನಲ್ಲಿ ಓಕೆ ನಾನು ಚೇಂಜ್ ಮಾಡ್ಬೇಕು. ಬಟ್ ಅವ್ರ ಪಕ್ಕದಲ್ಲೇ ಮಲ್ಗೋದು, ಅವ್ರ ಪ್ರತಿದಿನ ಅಶ್ವಿನಿ ಅವ್ರ ಪಕ್ಕದಲ್ಲೇ ಮಲ್ಗೋದು, ಇಡೀ ದಿನ ಅವ್ರ ಜೊತೆನೆ ಮಾತಾಡ್ತಾ ಇದ್ದಿದ್ದು. ಸಡನ್ ಆಗಿ ಫ್ರೆಂಡ್ ಜೊತೆ ಕಾಣಿಸ್ಕೊಂತ ಇರ್ಬೇಕಾದ್ರೆ ಫ್ರೆಂಡಿನ ಶ್ಯಾಡೋ ತರ ಕಾಣಿಸ್ಕೊಂತಿದ್ಯಾ, ನೀನ್ ಎದ್ ಕಾಣಿಸ್ಬೇಕು ಅಂತ ಹೇಳಿದಾಗ ಫ್ರೆಂಡ್ನೇ ಹೆಂಗಪ್ಪ ತಲೆ ಮೇಲೆ ಹೊಡೆದು ಕೂಡ್ಸೋದು ಅಂತ ಆ ತರದ ಯೋಚನೆ ಎಲ್ಲ ಬಂದ್ಬಿಡುತ್ತೆ. ಸೊ ಅದನ್ನ ಕಂಪ್ಲೀಟ್ ಆಗಿ ಚೇಂಜ್ ಮಾಡ್ಬೇಕಾದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಪ್ಲಸ್ ಅದೊಂದು ಪ್ಯಾಟರ್ನ್ ಅಲ್ವಾ, ಹಂಗೆ ಬಂದ್ಬಿಡಿದಾರೆ ಎಷ್ಟೋ ಜನ. ಅಶ್ವಿನಿ ಗೌಡ ಇಸ್ ಅ ಪವರ್ಫುಲ್ ಕ್ಯಾರೆಕ್ಟರ್. ಅವ್ರು ಫೈನಲಿಸ್ಟ್ ವರ್ಗು ಹೋಗ್ಬಿಟ್ಟು ಗೇಮ್ ಶೋ ಕೂಡ ಗೆಲ್ಬಹುದು. ಐ ಆಮ್ ಜಸ್ಟ್ ಟೆಲಿಂಗ್ ಯು, ನೀವ್ ಎಷ್ಟೇ ಹೇಟ್ ಮಾಡಿ ಅವ್ರ ಮುಂದೆ ಹೋಗಿ ಗೆಲ್ಬಹುದು. ನೀವ್ ಎಷ್ಟು ಹೇಟ್ ಮಾಡ್ತಿರೋ ಅವ್ರಿಗೆ ಅಷ್ಟು ರೀಚ್ ಸಿಗ್ತದೆ, ಅಷ್ಟೇ ಸಿಂಪಲ್. ಅಂಡ್ ತುಂಬಾ ಜನ ಅವ್ರ ಆತರ ಈ ತರ ಅಂತೆಲ್ಲ ಹೆವಿಯಾಗಿ ಮಾತಾಡ್ಕೊಂಡು ಒಳಗೆ ಹೋಗಿದ್ದೆ ಅಫ್ಕೋರ್ಸ್ ಅವ್ರ ಜೊತೆನೆ ಮಾತಾಡಕ್ ಶುರು ಮಾಡಿದ್ದಾರೆ. ಸೊ ಮೇ ಬಿ ಅವರ ವ್ಯಕ್ತಿತ್ವ ಜನರಿಗೆ ಇಷ್ಟ ಆಗ್ತಾ ಇದೆ ಮನೆಯಲ್ಲಿ, ಅವ್ರ ಜೊತೆ ಜನ ಬೆರೀತಾ ಇದಾರೆ, ಅಶ್ವಿನಿ ಕಾಣಿಸ್ಕೊಂತ ಇದಾರೆ. ಅದರ್ ದನ್ ಗಿಲ್ಲಿ ಸೆಕೆಂಡ್ ಪರ್ಸನ್ ಹೂಸ್ ಮೋಸ್ಟ್ ಸೀನ್ ಇಸ್ ಅಶ್ವಿನಿ ಗೌಡ. ಸಿಂಪಲ್, ನಾವ್ ಎಷ್ಟೇ ಏನೇ ಮಾತಾಡಿದ್ರು ಅವ್ರ ಬಗ್ಗೆ ಅವ್ರು ಕಾಣಿಸ್ಕೊಂತ ಇದಾರೆ. ಅವ್ರ ಆಟನ ಅವ್ರು ಚೆನ್ನಾಗ್ ಆಡ್ತಾ ಇದಾರೆ. ಬಟ್ ಐ ಫೀಲ್ ನಿಜ ಜೀವನದ ವ್ಯಕ್ತಿತ್ವಕ್ಕೂ ಅದಕ್ಕೂ ಕಂಪ್ಲೀಟ್ ಡಿಫ್ರೆನ್ಸ್. ಬಟ್ ಅವ್ರ ಆಟನ ಅವ್ರು ಕಂಪ್ಲೀಟ್ ಆಗಿ ಆಕ್ಟಿಂಗ್ ಏನ್ ಮಾಡ್ತಿದಾರೋ ಚೆನ್ನಾಗಿ ನಿಭಾಯಿಸ್ತಾ ಇದಾರೆ ಅವರು. ಆಸ್ ಅ ಕಂಟೆಸ್ಟೆಂಟ್ ಅವ್ರು ಚೆನ್ನಾಗಿ ಮಾಡ್ತಿದ್ದಾರೆ. ಫಾರ್ ದ ಫಸ್ಟ್ ಟೈಮ್ ಅಂತ ಅನ್ಸುತ್ತೆ, ಸ್ವಲ್ಪ ಬಾಯ್ಸ್ ಎಲ್ಲ ಕಾಮ್ ಅಂಡ್ ಕಂಪೋಸ್ಡ್ ಆಗಿರೋದು ಫಾರ್ ದ ಫಸ್ಟ್ ಟೈಮ್ ಇನ್ ದ ಸೀಸನ್. ಹೆಣ್ಮಕ್ಳು ಜೋರಿದ್ದಾರೆ ಸ್ವಲ್ಪ ಈಗ ಹೆಣ್ಮಕ್ಳ ಸೀಸನ್ ಆಗ್ಬಿಡಿದೆ ಇದು, ಫೀಮೇಲ್ ಓರಿಯೆಂಟೆಡ್ ಸೀಸನ್ ಫಾರ್ ದ ಫಸ್ಟ್ ಟೈಮ್ ಎವರ್ ಇನ್ ಬಿಗ್ ಬಾಸ್ ಹಿಸ್ಟರಿ. ಈ ಸಲ ಯಾರಾದ್ರೂ ಒಬ್ರು ಫೀಮೇಲ್ ಕಂಟೆಸ್ಟೆಂಟ್ ಗೆದ್ರು ಚೆನ್ನಾಗಿರುತ್ತೆ. ಐ ಥಿಂಕ್ ಒಂದ್ ಸಲಾನೋ 2 ಸಲ ಗೆದ್ರು. ಒಂದೇ ಸಲ ಈ ಸಲ ಗೆದ್ರೆ ಐ ಥಿಂಕ್ ಇಟ್ ವಿಲ್ ಬಿ ವಂಡರ್ಫುಲ್. ಅಟ್ ಲೀಸ್ಟ್ ಬೇರೆ ಹೆಣ್ಮಕ್ಳು ನೆಕ್ಸ್ಟ್ ಸೀಸನ್ ಇಂದ ಬರ್ತಾ ಇರ್ಬೇಕಾದ್ರೆ ಅವ್ರು ಯೋಚನೆ ಮಾಡ್ಕೊಂಡು ಓ ನಂಗೂ ಗೆಲ್ಲಕ್ ಅವಕಾಶ ಇದೆ ಅಂತ ಬರ್ಬೋದು. ಐ ಮೀನ್ ವಿನ್ನಿಂಗ್ ಅಲ್ಲಿ ಜೆಂಡರ್ ಎಲ್ಲ ಏನು ಇರಲ್ಲ, ಬಟ್ ಒಂದು ಹೆಣ್ಮಗು ಗೆದ್ರು ಅದು ಚೆನ್ನಾಗಿರುತ್ತೆ. ದಟ್ಸ್ ಐ ಆಮ್ ಸೇಯಿಂಗ್
ಅಶ್ವಿನಿ ಗೌಡ ಅವರು ತುಂಬಾ ಟಫ್ ಕಂಟೆಂಡರ್. ಫಿಮೇಲ್ ಓರಿಯೆಂಟೆಡ್ ಸೀಸನ್ ಅಂತಾನೆ ಹೆಸರುವಾಸಿ ಸೀಸನ್. ಎಲ್ಲಿ ನೋಡು ಬರೀ ಹುಡುಗಿರೇ ಕಾಣಿಸ್ಕೊಂತಾರೆ. ಆ ರೀತಿ ಕಾಣಿಸ್ಕೊಂಡ್ರು ಪರವಾಗಿಲ್ಲ. ತುಂಬಾ ಜನ ಬೋರಿಂಗ್ ಗೀರಿಂಗ್ ಅನ್ನೋದಕ್ಕಿಂತ ಜಾಸ್ತಿ ಫಿಮೇಲ್ ಓರಿಯೆಂಟೆಡ್ ಸೀಸನ್ ಅಂತ ಹೇಳಿದ್ರೆ ಅದು ಇನ್ನು ಅದಕ್ಕೊಂದು ಹೆಸರು, ಅದಕ್ಕೊಂದು ಅರ್ಥ ಇರುತ್ತೆ ಅಂತ. ಧನುಷ್ ಅವ್ರು ಬಂದಾಗ ಡ್ಯಾಶಿಂಗ್ ಹೀರೋ ಅನ್ನಿಸ್ಕೊಂಡ್ರು, ಅಭಿ ಅವ್ರು ಬಂದಾಗ ಟಫ್ ಕಾಂಪಿಟೇಟರ್ ಆಗ್ತಾರೆ ಅನ್ಕೊಂಡ್ವಿ, ಸೂರಜ್ ಅವ್ರು ಬಂದಾಗ ಮೇ ಬಿ ಮೋಸ್ಟ್ ಜೆಂಟಲ್ಮನ್ ಅಂತ ಫೀಲ್ ಕೊಟ್ರು. ಎಲ್ರು ಹಾಗೆ ಇದಾರೆ. ಸಮ್ವೇರ್ ಹುಡ್ಗಿರ್ಗಿಂತ ಜಾಸ್ತಿ ಹೋಗಕ್ ಆಗ್ತಾ ಇಲ್ಲ, ಅಥವಾ ಸ್ಕ್ರೀನ್ ಸ್ಪೇಸ್ ಅಲ್ಲಿ ಆಗಿರ್ಬೋದು. ಇನ್ನೊಂದು ಅಶ್ವಿನಿ ಗೌಡ ಅವ್ರು ಬರೀ ಮಾತಾ ಅಲ್ಲ, ಟಾಸ್ಕ್ ಹಾಡ್ತಾರೆ, ಅಲ್ಲೂ ಶಿ ಇಸ್ ವಿನ್ನಿಂಗ್. ಸೊ ಹಂಗೆ ಫಿಮೇಲ್ ಓರಿಯೆಂಟೆಡ್ ಅಂತ ಅನ್ನಿಸ್ತಾ ಹೇಳಿದ ಹಾಗೆ ಡ್ಯಾಶಿಂಗು, ಕಾಂಪಿಟೇಟರ್ ಇದೆಲ್ಲ ಹೋಗ್ತಾ ಹೋಗ್ತಾ ಅವರು ಗ್ರಾಫ್ ಗಳು ಚೇಂಜ್ ಆಗ್ಬೇಕು. ಓಕೆ, ನಾನು ಇಷ್ಟ ದಿನ ಇಷ್ಟ ಮಾಡ್ಕೊಂಡ್ ಬಂದಿನಪ್ಪ, ನೆಕ್ಸ್ಟ್ ಏನ್ ಮಾಡ್ಬೋದು. ಸೂರಜ್ ಸ್ಟಾರ್ಟಿಂಗ್ ಅಲ್ಲಿ ಬಂದು ಓಕೆ ಇದೊಂದು ಆಂಗಲ್, ಲವ್ ಆಂಗಲ್, ಆಲ್ ಆಫ್ ದಟ್ ಇಸ್ ಫೈನ್. ನೆಕ್ಸ್ಟ್ ಹೆಂಗ್ ಕಾಣಿಸ್ಕೋಬಹುದು ನಾನು ಮನೆಯಲ್ಲಿ, ನೆಕ್ಸ್ಟ್ ಟಾಸ್ಕ್ ಅಂತ ಬಂದಾಗ ನಾನ್ ಹೆಂಗ್ ಸ್ಟ್ರಾಟಜೈಸ್ ಮಾಡ್ಬೋದು, ನಮ್ ಟೀಮ್ ಮೆಂಬರ್ಸ್ ನಾನು ಬಿಟ್ಕೊಡ್ಬೋದಾ ಜಸ್ಟ್ ಫಾರ್ ಒನ್ ಥಿಂಗ್. ಆ ರೀತಿ ಯೋಚನೆ ಮಾಡೋದು. ನಿಮ್ ವ್ಯಕ್ತಿತ್ವ ಎಲ್ಲಿ ಚೇಂಜ್ ಆಗುತ್ತೆ ಅಲ್ಲಿ ನಿಮ್ ಗ್ರಾಫ್ ಬೆಳೆಯುತ್ತೆ ಅಂತ. ಒಂದೇ ರೀತಿ ಇದ್ರೆ ಥ್ರೂ ಔಟ್ ಮೇ ಬಿ ಹೀಸ್ ಅ ಟ್ರೂ ಜೆಂಟಲ್ಮನ್. ಬಟ್ ಇಡೀ ಶೋನಲ್ಲಿ ಬರೀ ಜೆಂಟಲ್ಮನ್ ಆಗಿದ್ರೆ ಏನ್ ಕಾಣಿಸ್ಕೊಂತಾರೆ, ಬಂದ್ಬಿಡ್ತಾರ ಆಚೆ. ಸೊ ದಟ್ಸ್ ದ ಥಿಂಗ್. ಸೊ ಐ ಥಿಂಕ್ ಆ ಗ್ರಾಫ್ ಅನ್ನು ಚೇಂಜ್ ಆಗ್ತಾ ಇರ್ಬೇಕು. ಸುದ್ದಿ ಸ್ಟಾರ್ಟಿಂಗ್ ಅಲ್ಲಿ ಸಕ್ಕ ಜೋರ್ ಇದೆಲ್ಲ ಮಾಡಿದ್ರು. ಐ ಥಾಟ್ ಇವ್ರು ಇನ್ನೂ ಎದ್ದು ಕಾಣಿಸ್ಕೊಂತಾರೆ ಅಂತ. ಬಟ್ ಐ ಡಿಂಟ್ ಎಕ್ಸ್ಪೆಕ್ಟ್. ಅವರು ಸೈಲೆಂಟ್ ಆಗ್ಬಿಡ್ತಾರೆ. ಸುದಿಯವ್ರದ್ದು ಹಾಗೆ ಆಗೋಯ್ತು. ಸ್ವಲ್ಪ ಏನಂತಾರೆ ಅದನ್ನ, ಮಂಕಾದ್ರು ಅಂತ ಅನ್ನಿಸ್ತು. ಹೌದು. ಅಲ್ಲ, ಮನೇನು ಸ್ವಲ್ಪ ಫಸ್ಟ್ ವೀಕ್ ಸೆಕೆಂಡ್ ವೀಕ್ ಇರೋ ಜೋಶ್ ಥರ್ಡ್ ಫೋರ್ತ್ ವೀಕ್ ಅಲ್ಲಿ ಬೇರೆ ತರ ಇರುತ್ತೆ. ಸ್ವಲ್ಪ ಕಮ್ಮಿ ಆಗ್ತಾನೆ ಬರ್ತಾ ಇರುತ್ತೆ. ಇಟ್ ವಿಲ್ ಬಿ ಅವೇ. ಸ್ವಲ್ಪ ಸೆಟ್ಲ್ ಆಗ್ಬಿಡ್ತೀರಾ. ಓಕೆ, ಇದೇ ನನ್ ಮನೆ. ಫಸ್ಟ್ ವಾರದಲ್ಲಿ ಅಥವಾ ಸೆಕೆಂಡ್ ವಾರದಲ್ಲಿ ನನ್ ಮನೆ ಬಿಟ್ಟು ಆಚೆ ಬಂದೀನಿ, ಗೇಮ್ ಶೋ ಅಲ್ಲಿ ಇದ್ದೀನಿ. ಹೋಗ್ತಾ ಹೋಗ್ತಾ ಅಡ್ಜಸ್ಟ್ ಆಗ್ಬಿಡುತ್ತೆ. ನಮ್ ತಲೆನಲ್ಲಿ ನಾವು ಯಾವಾಗ ಸೆಟ್ಲ್ ಆಗ್ತೀವೋ ಮುಗೀತು. ಸೊ RJ ಅಮಿತ್ ಅವರು ಆಚೆಯಿಂದ ನೋಡಿದಾಗ ಬಿಗ್ ಬಾಸ್ ಬೇರೆ ತರನೇ ಅನಲೈಸ್ ಮಾಡಿದ್ದಾರೆ. ದಟ್ ಈಸ್ ಫಾರ್ ಶೋರ್. ಒಳಗೆ ಇದ್ದಾಗ ಬೇರೆ ತರ. ದಟ್ ವಾಸ್ ಇನ್ಸ್ಟೆಂಟ್ ಕರ್ಮ ಅನ್ನೋದು ವೈರಲ್ ಆಯ್ತು. ಕಿಚ್ಚ ಸುದೀಪ್ ಸರ್ ಹತ್ರ ಮಾತಾಡ್ತಾ ಇದ್ದಾಗ ಸರ್ ಒಂದು ಹೇಳಿದ್ರು, ದಟ್ ಇನ್ಸ್ಟೆಂಟ್ ಕರ್ಮ ಅಲ್ಲ, ಇನ್ಸ್ಟಾ ಕರ್ಮ. ನೀವೇನೋ ಒಂದು ಬಿಗ್ ಬಾಸ್ ಕ್ರಿಂಜ್ ಅಂತ ಏನೋ ಒಂದು ಪದ ಉಪಯೋಗಿಸಿ ಅದನ್ನ ಒಂದು ಚಿಕ್ಕದಾಗಿ ಕಾಮಿಡಿ ವೇನಲ್ಲಿ ಟ್ರೋಲ್ ಮಾಡಿಟ್ಟಿರ್ತೀರಿ. ರೇಡಿಯೋನಲ್ಲಿ ಅದ್ರ ಬಗ್ಗೆ ಹೇಳಿದ್ದೆ, ಅಂದ್ರೆ ಜೆನ್ಯೂನ್ ಆಗಿ ಹೇಳಿದ್ದೆ. ಅವಾಗ ಅದೇ ಆಚೆ ನೋಡಕ್ಕೂ ಒಳಗ್ ಹೋಗಿ ಅನುಭವಿಸಕ್ಕೂ ಕಂಪ್ಲೀಟ್ ಡಿಫ್ರೆನ್ಸ್ ಇದೆ. ಅವಾಗ ಆಚೆಯಿಂದ ನೋಡ್ತಾ ಇರ್ಬೇಕಾದ್ರೆ ನನ್ನ ಅಭಿಪ್ರಾಯದ ಪ್ರಕಾರ ಅವಾಗ ಏನ್ ಗುರು ಕ್ರಿಂಜ್ ಶೋ ಅಂತ ಅನ್ಸ್ತು ನಂಗೆ. ಅಂಡ್ ಅದ್ರ ಬಗ್ಗೆ ಜೆನ್ಯೂನ್ ಆಗಿ ರೇಡಿಯೋನಲ್ಲಿ ನಾನು ಮಾತಾಡ್ಬಿಡ್ತಾ ಇದ್ದೆ. ರೇಡಿಯೋನಲ್ಲಿ ಸ್ವಲ್ಪ ವೋಕಲ್ ಆಗಿ ಮಾತಾಡ್ತಾ ಇದ್ದೆ ನಾನು ಯಾವಾಗ್ಲೂ. ಸೊ ಅವಾಗ ಹೇಳ್ಕೊಂಡಿದ್ದೆ ಈ ರೀತಿ ಕ್ರಿಂಜು ಇದೆಲ್ಲ ಹೇಳ್ಬಿಟ್ಟು. ತುಂಬಾ ಜನ ಒಪ್ಕೊಂಡಿದ್ರು, ತುಂಬಾ ಜನ ಇಲ್ಲ ಶೋ ನಂಗೆ ಇಷ್ಟ ಅಂತ ಹೇಳಿದ್ರು. ಆ ತರದೊಂದು ಟಾಪಿಕ್ ತರ ಓಪನ್ ಮಾಡಿದ್ದೆ. ಸೊ ಅವಾಗ ಸುದೀಪ್ ಸರ್ ಕೇಳಿದಾಗ ಏನ್ ಟ್ರೋಲ್ ಮಾಡಿದ್ರೆ, ಟ್ರೋಲ್ ಎಲ್ಲ ಏನಿಲ್ಲ ಸರ್, ಒಂದು ಒಪಿನಿಯನ್ ಆಚೆ ಹಾಕಿದ್ದೆ ರೇಡಿಯೋನಲ್ಲಿ, ಸೇಯಿಂಗ್ ಇಟ್ ಇಸ್ ಕ್ರಿಂಜ್ ಶೋ, ಲೋ IQ ಇರುವಂತದ್ದು ಅಂತೆಲ್ಲ ಹೇಳಿದ್ರು. ಬಟ್ ತುಂಬಾ ಹಂಬಲ್ ಆಗಿ ತುಂಬಾ ಚೆನ್ನಾಗಿ ತಗೊಂಡ್ರು ಅದನ್ನ. ಅಕಸ್ಮಾತ್ ಈಗೋ ಇದ್ರೆ ಪಟನ್ ಮಕ್ಕ ಕೊಡ್ದಂಗೆ ನೀನ್ ಯಾರು ಹೇಳಕ್ಕೆ, ಗೆಟ್ ಔಟ್ ಅಂತ ಹೇಳೋದು ಈಸಿ. ಬಟ್ ಅಷ್ಟು ಗ್ರೇಸ್ಫುಲ್ ಆಗಿ ನಾವ್ ಎಲ್ಲ ಅಭಿಪ್ರಾಯಗಳಿಗೂ ಓಪನ್ ಸರ್ ಅಂತ ಹೇಳ್ಬಿಟ್ಟು ಹಂಗ್ ಸ್ಟಾರ್ಟ್ ಮಾಡಿದ್ರು ಅವ್ರ ಮಾತು. ಸೊ ಐ ಥಿಂಕ್ ದಟ್ ವಾಸ್ ವೆರಿ ಹಂಬಲ್ ಆಫ್ ಹಿಮ್ ಟು ಡೂ ದಟ್. ಇನ್ಸ್ಟಾ ಕರ್ಮ ಹೌದು, ನಂಗೆ ಮೇ ಬಿ ಅವ್ರು ಹೇಳೋದಕ್ಕೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಎಫೆಕ್ಟ್ ಹೊಡಿತು. ಬಿಕಾಸ್ ಒಂದೇ ವಾರದಲ್ಲಿ ಅದೇ ಸ್ಟೇಜ್ ಮೇಲೆ ಬಂದ ಕರ್ಮ ಅಲ್ಲೇ ಹೊಡೆದೋಯ್ತು. ಅದೇ ದಟ್ ಇಸ್ ವಾಟ್ ಕಿಚ್ಚ ಸುದೀಪ್ ಸರ್ ಅದನ್ನೇ ಹೇಳ್ತಾರೆ, ಇನ್ಸ್ಟೆಂಟ್ ಕರ್ಮ ಅಂದ್ರೆ ನಂಗೆ ಅವ್ರು ಹೇಳದಾಗ್ಲೂ ಗೊತ್ತಿರ್ಲಿಲ್ಲ ಮ್ಯಾಮ್. ಅಂದ್ರೆ ಸ್ಟೇಜ್ ಮೇಲೆ ಹಿಂಗೆ ಜಂಟಿ ಮಾಡಿ ಒಳಗ್ ಕಳಿಸ್ತಾ ಇರ್ಬೇಕಾದ್ರೆ ಒಳಗೋಗಿ ಗೊತ್ತಾಗುತ್ತೆ. ಏನು ಭಯ ಇರ್ಲಿಲ್ವಾ ದಟ್ ಈ ತರ ನಾನು ಏನೋ ಒಂದು ಒಪಿನಿಯನ್ ಹೊರ ಹಾಕಿದ್ದೆ, ಈಗ ನಾನೇ ಆ ಶೋ ಕಂಟೆಸ್ಟೆಂಟ್ ಹೋದಾಗ ಹೆಂಗ್ ತಗೋತಾರೆ ಜನ, ಅಥವಾ ನಾನು ಯಾಕಂದ್ರೆ ನಿಮ್ ಒಪಿನಿಯನ್ ಆಲ್ರೆಡಿ ಇತ್ತು ದಟ್ ಇಟ್ ವಾಸ್ ಅ ಶೋ ಈ ತರ ಲೋ ಕಾಮಿಡಿ ವೇನೆಲ್ಲ, ಅಥವಾ ನಿಮ್ ಒಪಿನಿಯನ್ ಶೇರ್ ಮಾಡಿದ್ರು. ಈಗ ನೀವು ಅದೇ ಸ್ಟೇಜ್ ಮೇಲೆ ಆಸ್ ಕಂಟೆಂಟ್ ಅಥವಾ ಆಸ್ ಕಂಟೆಸ್ಟೆಂಟ್ ಇನ್ನೊಂದೇನು ಆಸ್ ಫ್ಯಾಮಿಲಿ ಮೆಂಬರ್ ಆಗ್ತಾ ಇದಾರೆ. ಎಂಡ್ ಆಫ್ ದ ಡೇ ಕಲರ್ಸ್ ಕನ್ನಡಗೆ ಬಿಗ್ ಬಾಸ್ ಅಲ್ಲಿ ಅಂತ ಅಂದಾಗ ಯು ಆರ್ ಒನ್ ಆಫ್ ದ ಕಂಟೆಸ್ಟೆಂಟ್. ಹಿಸ್ಟ್ರಿ ಹೋದ್ರು ನೀವ್ ಅನ್ಕೊಂಡಿದ್ರ, ನೀವ್ ಯೋಚನೆ ಮಾಡ್ಲೇ ಇಲ್ವಾ ಅದ್ರ ಬಗ್ಗೆ? ಯೋಚನೆ ಮಾಡಿರ್ಲಿಲ್ಲ. ಏನಂದ್ರೆ ಕ್ರಿಂಜ್ ಅನ್ನುವಂಥದ್ದು ನೆಗೆಟಿವ್ ಅಂತೂ 100% ಅಲ್ಲ. ಟ್ರೆಂಡಿಂಗ್ ಇರೋ ಈಗ ತುಂಬಾ ಜನರಿಗೆ ಬಿಗ್ ಬಾಸ್ ಹೋಗಕ್ ಅವಕಾಶ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅದು ಕ್ರಿಂಜ್ ಕಾಂಟೆಂಟ್ ಎಲ್ಲೋ ಒಂದ್ ಕಡೆ ವರ್ಕೌಟ್ ಆಗ್ತಾ ಇದೆ ಅಂತ. ಕರಿಬಸಪ್ಪ ಅವರು ಸೆಲೆಕ್ಟ್ ಆಗಿದ್ದಾರೆ, ಕಾಂಟೆಂಟ್ ಎಲ್ಲೋ ಒಂದ್ ಕಡೆ ಗಮನಿಸ್ತಾ ಇದ್ದಾರೆ ಜನ ಅಂತ ಅರ್ಥ ಆಗುತ್ತೆ. ಸೊ ಇದೊಂದು ಅದ್ಭುತ ವೇದಿಕೆ ನನ್ನಂತಹ ಎಷ್ಟೋ ಜನ ಕಲಾವಿದರಿಗೆ. ಆಗ್ಲೇ ಫೇಮಸ್ ಆಗಿ ಅವ್ರ ಲೈಫ್ ಅಂತೂ ಸಾರ್ಟೆಡ್. ನಮ್ಮಂತವ್ರು ಒಂದ್ ಪ್ಲಾಟ್ಫಾರ್ಮ್ ಸಿಗುತ್ತೆ. ಇದಾದ್ಮೇಲೆ ಬೇರೆ ಬೇರೆ ಕಡೆ ಕೆಲ್ಸಗಳು ಸಿಗುತ್ತೆ. ಇವ್ನು ಈ ತರ ಟ್ಯಾಲೆಂಟು, ಇವ್ನು ಇದ್ ಮಾಡಿದ್ದ ಮನೆಯಲ್ಲಿ, ಇವನ್ನ ಇಲ್ಲಿ ಕಾಸ್ಟ್ ಮಾಡೋಣ, ಅಲ್ಲಿದ್ ಮಾಡೋಣ ಅಂತ ಒಂದು ವೇದಿಕೆ ಸಿಗುತ್ತೆ. ಸೊ ಅದಕ್ಕೆ ನಾನು ಸುದೀಪ್ ಸರ್ಗೆ ಅಲ್ಲೂ ಹೇಳಿದ್ದೆ ಸ್ಟೇಜ್ ಮೇಲೆ, ಹೌದು ನಾನು ಈ ಕ್ರಿಂಜ್ ಫೆಸ್ಟ್ ಅಲ್ಲಿ ಭಾಗಿಯಾಗಕ್ಕೆ ರೆಡಿ ಆಗಿದೆ, ನಾನು ಒಬ್ಬ ಕ್ರಿಂಜ್ ಅಭ್ಯರ್ಥಿಯಾಗಿ ಅಂತ ಹೇಳಿದೆ.